ಗುರುದೇವ ಆತ್ಮಾನಂದಜ್ಜಿ ಅವರು ಏನು ಹೇಳ್ತಾರ ನೋಡೋಣ. ಮಲಗುವಾಗ ಎಲ್ಲವನ್ನು ಮನಸ್ಸಿನಲ್ಲಿ ಹಿಡಿದುಕೊಂಡೇ ಮಲಗುವುದರಿಂದ ಎಚ್ಚರವಾದೊಡನೆ ಅದೇ ಇರುತ್ತದೆ. ನಾವು ಏನನ್ನು ಹಿಡಿದುಕೊಂಡು ನಿದ್ರೆಗೆ ಹೋಗುತ್ತೇವೆಯೋ ಎಚ್ಚರವಾದ ಮೇಲೆಯೂ ಅದೇ ಆಗಿರುತ್ತೇವೆ. ಇದೇ ರೀತಿ ಈ ಜನ್ಮದಲ್ಲಿ ನಾವು ಏನನ್ನು ಮನಸ್ಸಿನಲ್ಲಿ ಹಿಡಿದುಕೊಂಡು ಸಾಗುತ್ತೇವೆಯೋ ಅದೇ ಮುಂದಿನ ಜನ್ಮಕ್ಕೆ ಬರುವುದು. ಮಲಗುವಾಗ ಒಳ್ಳೆಯ ಸಂಕಲ್ಪವನ್ನು ಮಾಡಿಕೊಂಡು ಮಲಗಿದರೆ ಎದ್ದ ಮೇಲೆಯೂ ಅದೇ ಉಳಿದಿರುತ್ತದೆ. ಏನು ಹೇಳ್ತಾರ ಅಂದ್ರೆ, ಮಲಗುವಾಗ ಎಲ್ಲವನ್ನು ಮನಸ್ಸಿನಲ್ಲಿ ಹಿಡಿದುಕೊಂಡೇ ಮಲಗುವುದರಿಂದ ಎಚ್ಚರವಾದೊಡನೆ ಅದೇ ಇರುತ್ತದೆ. ಸಾಮಾನ್ಯವಾಗಿ ಮನುಷ್ಯ ಎದ್ದಾಗಿನಿಂದ ಮಲಗುವವರೆಗೆ ಅನೇಕ ವಿಷಯ ವ್ಯವಹಾರದೊಳಗೆ ತೊಡಗುತ್ತಾನೆ. ಆ ವಿಷಯಗಳ ವ್ಯವಹಾರ ತೊಡಗಿದಾಗ ಆ ವ್ಯವಹಾರ ಮಾಡಿದ ಆಲೋಚನೆಗಳು ಕ್ರಿಯೆಗಳ ಪರಿಣಾಮ ನಮ್ಮ ಮನಸ್ಸಿನ ಮೇಲೆ ಆಗಿರ್ತದೆ. ಅವನ ವಿಚಾರ ಮಾಡ್ಕೋತ ನಾವೇನು ಮಾಡ್ತೀವಿ, ನಿದ್ರಿಗೆ ಹೋಗ್ತೀವಿ. ನೀವು ಮತ್ತು ದಿನ ನಾವು ಚರ್ಚೆ ಮಾಡ್ತಿದ್ದೀವಿ ಏನಂತ, ನಿದ್ರಿ ಒಳಗೆಲ್ಲ ಬಿಟ್ಟಿರ್ತೀವಿ, ಎಲ್ಲ ಬಿಟ್ಟಿರ್ತೀವಿ, ಮರೆತು ಬಿಟ್ಟಿರ್ತೀವಿ. ಆದ್ರೆ ನಮ್ಮ ಆಲೋಚನೆಗಳು, ನಮ್ಮ ಕಾಮನೆಗಳು, ನಮ್ಮ ಇಚ್ಛೆಗಳೆಲ್ಲ ರೀ ಅಡಗಿರ್ತಾವ್ರಿ ಒಳಗೆ. ಗಾಢವಾದ ನಿದ್ರಿ ಒಳಗೆ ನಮ್ಮ ಕಾಮನೆಗಳು, ಇಚ್ಛೆಗಳು ಏನಾಗಿರ್ತಾವಂದ್ರೆ ಒಳಗೆ ಅಡಗಿರ್ತಾವ್ರಿ. ಹಾವು ಏನಾಗಿರ್ತೈತಿ, ಗುದ್ನ್ಯಾಗ ಹೋಗಿರ್ತೈತಿ. ಹಂಗೆ ನಮ್ಮ ಮನಸ್ಸನ್ನು ಗುದ್ದಿನೊಳಗೆ ಇಚ್ಛೆ, ಕಾಮ, ಆಶೆಗಳಂತಕ್ಕಂಥ ಹಾವುಗಳು ಏನಾಗಿರ್ತಾವ ಒಳಗೆ ಮನಸ್ಸನ್ನು ಗುದ್ನ್ಯಾಗ ಅಡಗಿರ್ತಾವ್ರಿ. ಅಡಗಿಸಿರ್ತೇವಿ ಅಂದ ಮ್ಯಾಗ ಅವು ಮತ್ತು ಒಳಗೆ ಹೋಗ್ಯಾವ ಅಂದ ಮ್ಯಾಗ ಮತ್ತು ಹೊರಗೆ ಬರುವ. ಎಲ್ಲಿ ತನಕ ಒಳಗೆ ಹೋಗಿರ್ತಾವವು, ನಿದ್ರಿ ಇರೋ ತನಕ ಒಳಗೆ ಹೋಗಿರ್ತಾವ್ರಿ. ನಿದ್ರಿಯಿಂದ ಎದ್ವಿ ಅಂದ್ರೆ ಒಳಗಿಂದ ಹೊರಗೆ ಬಂತು. ಅಂದ್ರೆ ನಿದ್ರೆಯಾಗ ನಾವು ಕಾಮನೆಗಳನ್ನು, ಇಚ್ಛೆಗಳನ್ನು, ಬಯಕೆಗಳನ್ನು ನಾಶ ಮಾಡಿರೋದಿಲ್ರಿ. ಅವು ಒಳಗೆ ಕುಂತಿರ್ತಾವ. ಮನಗೂ ಮುಂದೆ ನಾವು ಏನು ಆಲೋಚನೆ ಮಾಡ್ಕೊತ ಮಕ್ಕೊಂತೀವಿ, ಈ ವಿಷಯಗಳ ಆಲೋಚನೆ ಮಾಡ್ಕೋತ ಮಕ್ಕೊಂತೀವಿ, ಈ ಶರೀರದ ಚಿಂತೆ ಮಾಡ್ಕೊತ ಮಕ್ಕೊಂತೀವಿ, ಮತ್ತು ಅವು ಏನು ಆಲೋಚನೆ ಮಾಡ್ಕೊತ ಮಕ್ಕೊಂಡಿರ್ತೀವಿ, ಏನು ಚಿಂತನೆ ಮಾಡ್ಕೊತ ಮಕ್ಕೊಂಡಿರ್ತೀವಿ, ಅವು ಒಳಗೆ ಅಡಗಿ ಬಿಡ್ತಾವ. ಅವು ಅಡಗಿದ ಕೂಡ್ಲೇನೆ ಅಡಗಿದಾಗ ಶಾಂತ ಅನ್ಕತ್ರೆ ನಮ್ಮ ಮನಸ್ಸು ಮತ್ತು ದಣುವಾಗಿರ್ತತೆ. ಅದು ವಿಶ್ರಾಂತಿ ಮಾಡ್ತದೆ ಮನಸ್ಸು. ಮತ್ತು ಎಚ್ಚರ ಆತಿಲ್ರಿ, ಅವು ಮತ್ತೆ ಜಾಗೃತ ಆಕ್ಕವು. ಅವು ಮಕ್ಕೊಂದಿರ್ತಾವ, ಅವು ಮೈ ಮುರ್ಕೊಂತ ಎದ್ದು ಬಿಡ್ತಾವ್ರಿ. ನೋಡ್ ನನ್ನ ಆಟ ಅಂಥೇಳಿ ಚಾಲು ಮಾಡ್ತಾವ್ರಿ. ನಮ್ಮನ್ನೆಲ್ಲ ಓಡಾಡ್ಸಕ್ಕೆ ಶುರು ಮಾಡ್ತಾವೆ ನೋಡ್ರಿ. ನಮ್ಮ ಇಚ್ಛೆಗಳು, ನಮ್ಮ ಕಾಮನೆಗಳು ಏನು ಮಾಡ್ತಾವ, ನಮ್ಮನ್ನು ಕಾರ್ಯಪ್ರವೃತ್ತರಾಗುವಂಗೆ ಪ್ರೇರೇಪಿಸ್ತಾವೆ. ನಮ್ಮೊಳಗೆ ಏನು ಬಯಕೆಗಳದಾವ ಹಂಗೆ ನಾವು ಕೆಲಸ ಮಾಡ್ತೇವಿಲ್ರಿ. ಈಗ ನಿಮ್ಮ ಮನಸ್ಸಿನಾಗ ಒಂದು ಬಯಕೆ ಇತ್ತು, 7:30 ಆದ ಕೂಡಲೇನ ಎಲ್ಲಿಗೆ ಬರಬೇಕು, ಆಶ್ರಮಕ್ಕೆ ಬರಬೇಕು, ಸತ್ಸಂಗ ಬರಬೇಕು, ನಾ ಇದನ್ನು ಕೇಳಬೇಕು, ನಾ ತಿಳ್ಕೋಬೇಕು. ನೋಡ್ರಿ, ಅದು ಕಣ್ಣಿಗೆ ಕಾಣ್ತತನ, ನಿಮ್ಮೊಳಗೆ ಅದು ಉದಯ ಆಕತಿಲ್ಲ ಭಾವ, ನಾ ಶಾಸ್ತ್ರಕ್ಕೆ ಬರಬೇಕು ಅನ್ನೋ ಭಾವ ಉದಯ ಆಕತಿಲ್ಲ. ತೋರಿಸ್ರಿ ಇದು ಹೆಂಗೈತಿ, ಕಾಣ್ತತನ. ಅದಕ್ಕೂ ಇಚ್ಛೆ ಅಂತಾರೆ, ಅದಕ್ಕೂ ಬಯಕೆನ ಅಂತಾರೆ. ಆದ್ರೆ ಅದು ಒಳ್ಳೆಯ ಇಚ್ಛೆ. ಏನು ಇಚ್ಛೆ ಐತಲ್ಲ, ಶಾಸ್ತ್ರಕ್ಕೆ ಬರಬೇಕು, ಇದನ್ನು ಕೇಳಬೇಕು, ತಿಳ್ಕೊಬೇಕು ಅನ್ನೋದು ಏನೈತಲ್ಲ, ಅದು ಸದಿಚ್ಛೆ, ಒಳ್ಳೆಯ ಇಚ್ಛೆ, ಸತ್ಯದ ಇಚ್ಛೆ, ಮತ್ತು ಸುಖವನ್ನು ಹೊಂದತಕ್ಕಂಥ ಮಾರ್ಗದ ಇಚ್ಛೆ. ಅದೇನು ಮಾಡಿತು, ನಮ್ಮನ್ನು ಜಡವಾಗಿರ್ತಕ್ಕಂಥ ಶರೀರವನ್ನು ಎಬ್ಬಿಸ್ಕೊಂಡು ಕರ್ಕೊಂಡ್ಬಂತು. ನೋಡ್ರಿ, ಎಂಥ ತಾಕತ್ತು ಐತಿ ಆ ಆಲೋಚನೆಗೆ, ಆ ಬಯಕೆಗೆ. ಅಂದ್ರೆ ಗಾಢವಾದ ನಿದ್ರಿ ಒಳಗೆ ಈ ಎಲ್ಲ ಆಲೋಚನೆಗಳನ್ನು, ಬಯಕೆಗಳನ್ನ ಅಡಗಿಸ್ಕೊಂಡು ಮಲ್ಕೊಂತೇವಿ. ಎದ್ದಿಂದ ಮತ್ತೆ ಅವ ಆಲೋಚನೆ ಒಳಗೆ, ಅವ ಕ್ರಿಯೆ ಒಳಗೆ ನಾವೇನಾಗ್ತೀವಿ, ಪ್ರವೃತ್ತರಾಗ್ತೀವಿ. ಅಪೌರಜ್ಞೆ ಹೇಳ್ತಾರ. ಏನು ಹೇಳ್ತಾರ, ಮಲಗುವಾಗ ಎಲ್ಲವನ್ನು ಮನಸ್ಸಿನಲ್ಲಿ ಹಿಡಿದುಕೊಂಡೇ ಮಲಗುವುದರಿಂದ ಎಚ್ಚರವಾದೊಡನೆ ಅದೇ ಇರುತ್ತದೆ. ಈಗ ನಾವು ಶೇಂಗಾ ಉಂಡಿ, ಆಮೇಲೆ ಈಗ ಬಂತಿಲ್ರಿ ಪಂಚಮಿ,
ಶೇಂಗಾ ಉಂಡೆ, ಮತ್ತು ಅದ್ರ ಊರಿಗೆ ಗೌರವಕ್ಕರ ಬೇಸನ್ ಉಂಡೆ, ಎಳ್ಳು ಉಂಡೆ, ರವಾದ ಉಂಡೆ, ಲಡಿಕೆ ಉಂಡೆ, ಏನೇನೋ ಉಂಡೆ ಮಾಡ್ತೇವ್ರಿ. ಅವು ಮಾಡಿಟ್ಟು ಬುಟ್ಟಿಯಾಗಿ ಇಟ್ಟಿರ್ತೇವಲ್ಲ, ಕಾಂತಿರ್ತಾವೆ ರೀ. ಡಬ್ಬ್ಯಾಗ ಹಾಕಿ ಮುಚ್ಚಿದ್ರೆ ಡಬ್ಬಿ ಮುಚ್ಚಳ ತೆಗೀರಿ, ಮತ್ತು ಅದಾವಿಲ್ಲ ಒಳಗೆ. ಹಂಗೆ ರೀ ಅವು ಹೆಂಗೆ ನಮಗೆ ತಿನ್ನಕ್ಕೆ ಸಿಗ್ತಾವ, ಹಂಗೆ ನಮ್ಮೊಳಗಿರ್ತಕ್ಕಂಥ ಬಯಕೆಗಳು ಏನು ಮಾಡ್ತಾವ ನಮ್ಮನ್ನಂದ್ರೆ ಮತ್ತೆ ಎದ್ದು ಕೂಡಲೇ ಆ ಕ್ರಿಯೆ ಒಳಗೆ ನಮ್ಮನ್ನು ತೊಡಗಿಸ್ತಾವ. ನೋಡಿ, ನಾವು ಏನನ್ನು ಹಿಡಿದುಕೊಂಡು ನಿದ್ರೆಗೆ ಹೋಗಿರುತ್ತೇವೆಯೋ ಎಚ್ಚರವಾದ ಮೇಲೆಯೂ ಅದೇ ಆಗಿರುತ್ತೇವೆ. ಏನು ಹಿಡ್ಕೊಂಡು ಮನ್ಕೊಂಡಿರ್ತೇವೆ ಎದ್ದು ಕೂಡಲೇ ಅದ ಹಾಕ್ತೇವೆ. ಏನು ಹಾಕ್ಕೊಂತ ಮಕ್ಕೊಂಡಿರ್ತೇವೆ ಆ ಬಯಕೆಗಳನ್ನ ಇಟ್ಕೊಂಡನ ಹೇಳ್ತೀವಿ. ನೋಡ್ರಿ, ಎಚ್ಚರವಾದ ಮೇಲೆಯೂ ಅದೇ ಆಗಿರುತ್ತೇವೆ. ಇದೇ ರೀತಿ ಎಲ್ಲ ಜನ್ಮದಲ್ಲಿ ನಾವು ಏನನ್ನು ಮನಸ್ಸಿನಲ್ಲಿ ಹಿಡಿದುಕೊಂಡು ಸಾಗುತ್ತೇವೆಯೋ ಅದೇ ಮುಂದಿನ ಜನ್ಮಕ್ಕೆ ಬರುವುದು. ನೋಡ್ರಿ, ಇದು ಒಂದು ದಿನದ ಮನ್ಕೊಳ್ಳೋದು ಹೇಳೋದು ಆಗ್ತಿದೀಗ. ಅವ್ರೇನಂತಾರಪ್ಪ ಅವರು, ಒಂದು ಜನ್ಮದೊಳಗೆ ನೀ ಏನು ಹಿಡ್ಕೊಂತ ಬಂದಿರ್ತಿ ನೋಡು, ಹಿಡ್ಕೊಂತ ಗಟ್ಟಿ ಮಾಡ್ಕೊಂತ ಹೋಗಿರ್ತೀಯಲ್ಲ, ಅದಷ್ಟು ನಿನ್ನೊಳಗೆ ಸಂಸ್ಕಾರ ರೂಪದಿಂದ ಅಡಗಿರ್ತತಿ. ನೀ ಪ್ರಾಣ ಬಿಟ್ಟಿ ಅಂದ್ರೆ ಅದು ಒಳಗೆ ಅಡಗಿರ್ತತಿ. ಅಂದಮ್ಯಾಗ ಮತ್ತೆ ಜನ್ಮ ಆದ ಕೂಡಲೇ ಅದ ಎದ್ದು ಬಿಡ್ತತಿ. ಮತ್ತು ಆ ಸಂಸ್ಕಾರಗಳ ಅನುಸಾರವಾಗಿ ನಾವೇನು ಮಾಡ್ತೀವಿ, ಕಾರ್ಯಪ್ರವೃತ್ತರಾಗ್ತೀವಿ. ಮತ್ತು ಮುಂದಿನ ಜನ್ಮದೊಳಗೆ ಹಿಂದಿನ ಜನ್ಮದ ಸಂಸ್ಕಾರಗಳು ಮುಂದಿನ ಜನ್ಮದ ಕ್ರಿಯೆಗಳಿಗೆ, ಕರ್ಮಗಳಿಗೆ ಪ್ರೇರಕ ಶಕ್ತಿ ಅಕ್ಕವ್ರಿ. ನೀವು ಇಲ್ಲಿ ಶಾಸ್ತ್ರಕ್ಕೆ ಯಾಕೆ ಬಂದಿರಿ? ಹಿಂದಿನ ಜನ್ಮದಾಗ ಶಾಸ್ತ್ರ ಕೇಳಿರಿ, ಕೇಳೋ ಕರ್ಮ ಮಾಡಿರಿ, ಕೇಳಿ ತಿಳ್ಕೊಳ್ತಕ್ಕಂಥ ಸಂಸ್ಕಾರ ಮಾಡ್ಕೊಂಡಿರಿ. ಅದಕ್ಕೆ ನೀವೇನು ಮಾಡಾಕತ್ತೀರಿ, ಇಲ್ಲಿ ಬರಾಕತ್ತೀರಿ. ಒಂದಿಷ್ಟು ಮಂದಿನ ಕರೆದ್ರೆ ಬರೋದಿಲ್ಲ ಅವ್ರು ಯಾಕೆ ಬರೋದಿಲ್ಲ? ಅವ್ರಿಗಿದ್ರ ಸಂಸ್ಕಾರನೇ ಇಲ್ಲ, ಅದು ಹಿಂದಿಂದ ಇರೋದಿಲ್ಲ. ಈಗ ನೋಡ್ರಿ, ನಮಗಂತೂ ಯಾರೂ ದುಶ್ಚಟಕ್ಕೆ ಎಳದೇ ಇಲ್ಲ ಬಿಡ್ರಿ. ನಮಗೆ ತಿನ್ನಂತ ಒತ್ತಾಯ ಮಾಡಿಲ್ಲ, ಕುಡಿ ಅಂತೂ ಒತ್ತಾಯ ಮಾಡಿಲ್ಲ. ನಾನಂತಿ ಮನಸ್ಸು ಮುಟ್ಕೊಂಡು ಹೇಳ್ತೇನೆ ರೀ, ನಾ ಯಾರಿಗೂ ಕುಡಿಯಾಕೆ ಕಲಿಸಿಲ್ಲ ಹಿಂದಿನ ಜನ್ಮದಾಗೂ. ಯಾರಿಗೂ ಚಟದ ಆಧೀನ ಆಗೊಂದು ಮಾಡಿಲ್ಲ. ಇದನ್ನು ಮಾತ್ರ ನಾ 100% ಇದು ತಟ್ಕೊಂಡು ಹೇಳ್ತೇನೆ ರೀ. ಯಾಕೆ? ಈಗ ನಿದರ್ಶನಲ್ಲ, ನನಗೆ ಯಾರೂ ಒತ್ತಾಯನ ಮಾಡಿಲ್ಲ. ಹಾಂ, ಹಿಂದೆ ನಾನು ಯಾರನ್ನೂ ಅಡ್ಡದಾರಿ ಹಿಡಿಸಿಲ್ಲ. ನನ್ನ ಯಾರು ಈಗ ಅಡ್ಡದಾರಿ ಹಿಡಿಸಕ್ಕೆ ಅಡ್ಡಿ ಮಾಡಿಲ್ಲ. ಇದು ಮಾತ್ರ ಕನ್ಫರ್ಮ್. ಆವಾಗ ನನಗದನ್ನು ತಿನ್ನಬೇಕು, ಕುಡಿಬೇಕು, ಅದು ಏನು ಅನಿಸೋದನ್ನ ಇಲ್ಲ. ಮನಸ್ಸಿನಾಗರೆ ಬರ್ಬೇಕ್ರೆ. ಆದರೂ ಒಮ್ಮೆ ನನಗೆ ಸಣ್ಣವಿದ್ದಾಗ ಸುಟ ಸೇದೋದು ನೋಡಿ ಸೇದ್ಬೇಕು ಅನಿಸಿತ್ತು ರೀ. ಇಷ್ಟು ಮಾತ್ರ ಖರೆ. ಅದೆಲ್ಲೋ ಸೂಕ್ಷ್ಮ ವಾಸನ ಇದ್ದಂಗೆ ಐತೆ ಅನಿಸ್ತದೆ ನನಗೆ. ಆದ್ರೆ ಅದು ದೊಡ್ಡ ಇದಾಗಿಬಿಡ್ತೀರಿ ನಮಗೆ. ಏನಾಗಿಬಿಡ್ತಿ, ಒಂದಿನ ಏನು ಮಾಡೇವಿ, ಆಗ ಗೊಂಜಾಳ ಭಾಳ ಬೆಳಿತಿದ್ವಿ ರೀ ಮನ್ಯಾಗ. ಅವು ದಂಧಕ್ಕೆ ಎತ್ತುಗಳು ಎಲ್ಲ ತಿಂದಿಂದ ಅವು ಕಣಿಕೆ ಉಳಿವ್ರಿ. ಗೊಂಜಾಳದ್ದು ದಂಟು ಉಳಿವ್ರಿ. ಅವು ಉರಿ ಹಚ್ಕೊಂತ ಕಾಸ್ಕೊಂತ ಕುಂತಿನ್ರಿ. ಇವರೆಲ್ಲ ಹೊರಗಿದ್ರಿ ಮನ್ಯಾಗ. ನಮ್ಮ ಮನ್ಯಾಗ ನನಗೂ ಏನು ಅನಿಸ್ತೆ ಅಂದ್ರೆ, ಇದಕ್ಕೊಂದು ತೂತು ತೆಗೆದು ಇದಕ್ಕೆ ಬೆಂಕಿ ಹಚ್ಚಿ ಹೆಂಗೆ ಜಗ್ಗಬಾರ್ದು. ಬಟ್ ಅದು ಸ್ಟೈಲ್ ಮ್ಯಾಗ ಅವ್ರು ಸೇದೋದು ನೋಡ್ತಿದ್ನಲ್ಲ, ಅದು ಸ್ಟೈಲ್ ಭಾರಿ ಚಂದ ಜಗ್ಗಿ ಹಿಂಗೆ ಊದ್ತಿದ್ರಲ್ರಿ. ಅದು ನೋಡಿ ಮನಸ್ಸು ರೀ, ಸಣ್ಣವ್ರಿದ್ದಾಗ ಅನುಕರಣ ಬುದ್ಧಿ ಇರ್ತದೆ. ಹೇಳ್ತೀನಿ, ಜಗ್ಗಿನಿ ಅದ ಹೊಗಿ ಕಾಟ ಮುಗ್ನ್ಯಾಗ ಏರ್ ಬಿಡ್ತೀರಿ. ಅದ ನೆತ್ತಿಗೆ ತಗೊಂಡ್ಬಿಡ್ತದ. ಕೆಮ್ಮಿ 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 ಇದನ್ನ ಸುಟ್ಟ ಅನ್ಯಾರ ಸಿಗರೇಟ್ ಆಯ್ತು ಮುಗ್ದಾಗ ಹೋಗಿ ನೋಡ್ರಿ. ಅದ್ರದ್ದು ಇದನ್ನ ಹೋಗ್ಬಿಡ್ತಾರೆ. ಹಾಂ, ಬಿಟ್ಟಾರ್ರಿ, ಬಿಡಿಸಿದ್ವಿ. ಹಾಂ, ನೋಡ್ರಿ, ಅದು ರೂಢಿ ಬಿತ್ತಂದ್ರಿ ಒಮ್ಮೆ, ಆಮ್ಯಾಗ ರೀ ಬಿಡಬೇಕಂದ್ರೂ ಬಿಡಕ್ಕಾಗಂಗಿಲ್ಲ. ಅಂದ್ರೆ ನಾವು ಹಿಂದೂ ಏನೂ ಇಂಥದ್ದು ಮಾಡಿಲ್ಲ ಅಂತ ಅರ್ಥ ರೀ. ಆದರೂ ಒಂದು ಸ್ವಲ್ಪ ಬಂದದ್ದು ನೋಡ್ರಿ, ಅದು ಎಲ್ಲೋ ಒಂದು ಜಳಕ್ಕೆ ಆದತ್ತದ. ಹಂಗಿರ್ತಾವು ನಿಮ್ಮ ಒಂದಿಟ್ಟು ಜಳಕ್ಕೆ ಎಲ್ಲರೂ ಹಾಗಿರ್ತಾವೆ. ನಾನು ಹೇಳೇನಿ. ನಿಮ್ಮದು ನೀವು ಹೇಳೋದಿಲ್ಲ. ಯಾಕೆ ಕೇಳಕ್ಕೆ ಕುಂತೀರಿ ನೀವು? ನಾವೆಲ್ಲ ನಮ್ಮ ಪಂಚಾಂಗ ಬಿಚ್ಚಾಕ್ ಕುಂತೇವೆ, ನಿಮ್ದು ಮುತ್ಕೊಳಕ್ಕೆ ಕುಂತೀರಿ ನೀವು. ನಂದಷ್ಟ ಕೇಳವ್ರಿ ನೀವು. ಒಳಗೆ ತಳದಾಗ ಕುಂತತ್ರಿ.
ಹೇಳೋ ಉದ್ದೇಶ ಏನು ಅಂತಂದ್ರೆ ನೋಡ್ರಿ ನಮ್ಗೆ ಏನೋ ನಾ ಹಿಂದೆ ಹೇಳೋದು ಕೇಳೋದು ಮಾಡೇನೇನ ಅನಿಸ್ತದ ನನಗೆ ಈಗ ಇದು ಶಕ್ ಬಿಟ್ಟದ್ರಿ ಇದು ಒಂದಿಷ್ಟು ಮಂದಿಗೆ ಇದ್ರ ಸಂಸ್ಕಾರ ಇಲ್ರಿ ನಾನು ನಮ್ಮ ಗೆಳೆಯರನ್ನ ಭಾಳ ಮಂದಿಗೆ ಕೇಳೀನಿ ರೀ ಬರ್ರಿ ಇದನ್ನೆಲ್ಲ ಕೇಳ್ರಿ ನೀನು ಅವನು ನಿನಗೆ ನನಗೆ ಅಂತಾರ ಇನ್ನ ಬಾ ಮಾತಾಡ ಲೌಕಿಕದ ಮಾತಾಡ ನನಗೊಬ್ಬ ಗೆಳೆಯ ಗಂಟು ಬಿದ್ದು ಬಿಟ್ಟಿದ್ದೇನೆ ರೀ ಫೋನ್ ಹಚ್ಚಿದಾಗ ಒಮ್ಮೆ ನಿನ್ನ ಮದುವೆ ಯಾವಾಗ ನಾವ ನೀ ನನಗೆ ಫೋನ ಹಚ್ಚಕ್ಕೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ನಾನು ಹೇಳೇಬಿಟ್ಟೆ ಅವ್ನು ಸಾಫ್ಟ್ ರೀ ಬಿಟ್ಟವ ಹೇಳೋ ಉದ್ದೇಶ ಫೋನ್ ಹಚ್ಚಿದಾಗ ಒಮ್ಮೆ ಅದನ್ನ ಅನ್ನಕತ್ತೀರಿ ಹಾಂ ಬರೀ ಅದನ್ನ ತಕೊಂಡ್ರಿ ಅದಕ್ಕೆ ಜೀವನ ಅಂದ್ರೆ ಬರೀ ಮತ್ತೇನಿಲ್ಲ ಇಲ್ಲ ನನ್ನ ತಂಗೇನು ಈಗ ಜೀವನ ಅಂದ್ರೆ ಏನು ತಿಳ್ಕೊಂಡ್ಬಿಟ್ಟೇವಿ ನಾವಂದ್ರೆ ಮದುವೆ ಲಗ್ನ ಮಕ್ಕಳು ನಡೀದು ದೊಡ್ಡ ಮನೆ ಕೂತೋದು ಚೈನಿ ಮಾಡೋದು ಮಾರುತಿ ಕಾರ್ ತಗೋದು ಹೊಲ ಹಿಡಿದು ನಮ್ಮ ಜೀವನ ಅಂದ್ರೆ ಏನು ತಿಳ್ಕೊಂಡೇವಿ ಇದನ್ನ ತಿಳ್ಕೊಂಡ್ಬಿಟ್ಟೇವಿ ಮರಿಕೊಂತ ಕುಂದ್ರದ್ರಿ ಏನಾರ ಅಂದ್ರೆ ಚಟಗೊಳಗು ಬಡ್ದಾಡೋದು ಜಗಳೇ ಆಡೋದು ಒದರಿ ಆಡೋದು ಚೀರೆ ಆಡೋದು ಕೊಡ್ಲಿ ತಗೊಳ್ಳೋದು ಕುಡುಗೋಲು ತಗೊಳ್ಳೋದು ಇದ್ರ ಮಾರಿದ್ದ ಚಟಗೊಳಗು ಬರೀದೆ ಅಂದ್ರೆ ನಾವು ಏನು ಹಿಂದಿನ ಜನ್ಮದೊಳಗೆ ಬದುಕನ್ನು ಸಾಗಿಸ್ಕೊಂಡು ಬಂದಿರ್ತೀವಿ ಎಂಥ ಆಲೋಚನೆಗಳನ್ನ ತುಂಬ್ಕೊಂತ ಬಂದಿರ್ತೀವಿ ಅವು ನಮಗೆ ಮುಂದೆ ಪ್ರೇರಕ ಶಕ್ತಿ ಆಗ್ತಾವೆ ದುಷ್ಟ ಆಲೋಚನೆಗಳಿದ್ದು ಅಂದ್ರೆ ದುಷ್ಟ ಕಾರ್ಯಗಳಿಗೆ ಪ್ರೇರಕ ಶಕ್ತಿ ಆಗಿಬಿಡ್ತಾವೆ ದುಷ್ಟ ಕಾರ್ಯದೊಳಗೆ ತೊಡಗಾಕತ್ತೀವಿ ನಿಮಗೆ ಇನ್ನೂ ಒಂದು ಉದಾಹರಣೆ ಸರಳವಾಗಿ ಹೇಳಬೇಕು ಅಂತಂದ್ರೆ ಒಬ್ಬ ವ್ಯಕ್ತಿಗೆ ಒಬ್ಬ ಚುಟ್ಟ ಸೇದಾಗ ಕರಿತಾನ ಅಂದ್ರೆ ಅವ್ನು ಇನ್ನೂ ತನಕ ಚುಟ್ಟ ಸಂಪರ್ಕ ಇಲ್ಲ ಒಬ್ಬ ವ್ಯಕ್ತಿಗೆ ತಿಳ್ಕೊರಿ ನೀವು ಒಬ್ಬ ಚುಟ್ಟ ಸೇದ್ ಬಾರೋ ಭಾರಿ ಐತದಂತ ಕರೆದ್ನಂದ್ರೆ ಇವ್ ಹೋದ್ನಂತ ತಿಳ್ಕೊರಿ ನೀವು ಅವ್ನ ಹಿಂದಿನ ಜನ್ಮದ ಸಂಸ್ಕಾರ ಇರಲೇಬೇಕು ಚುಟ್ಟ ಸೇತಾನಲ್ರಿ ಹೊಸ್ತಾಗಿ ಹಿಂದಿನ ಜನ್ಮದ ಸಂಸ್ಕಾರ ಅವನು ಕರಿತಿದ್ರಿ ಅಲ್ಲಿ ಕರೆದ ಕೂಡಲೇ ಅವ್ನು ಹೋಗ್ತಾನ ಅಂದ್ರೆ ಅದು ಹಿಂದಿಂದ ಪ್ರೇರಕ ಮಾಡ್ತದ ಅವ್ನು ಒತ್ತಡ ಮಾಡ್ತದೆ ಹೋಗಂತ ಮತ್ತು ಯಾರೋ ನಿಮ್ಮನ್ನು ಸತ್ಸಂಗ ಕರೀತಾರೆ ರೀ ಒಟ್ಟು ನಿಮ್ಗೆ ಸತ್ಸಂಗ ಅಂದ್ರೆ ಗೊತ್ತಿರೋದಿಲ್ಲ ಕರೀತಾರೆ ಅವ್ರು ಕರೆದು ಕೂಡಲೇ ಕೇಳಬೇಕು ಹೋಗ್ಬೇಕಂತ ನಿಮ್ಮ ಒಳಗೆ ಏನಾರು ಉದಯಿಸ್ತಿ ಅಂತಂದ್ರೆ ಅದು ಹಿಂದಿನ ಜನ್ಮದ ಒಳಗೆ ಒಂದಿಟ್ಟು ತಿಳಿ ಸಂಸ್ಕಾರ ನಿಮ್ದು ಇರತೈತಿ ಇದ್ರ ಹಂಗೆ ಬರ್ಬೇಕಂತ ಅನಿಸ್ತದೆ ಇರ್ಲಿಕ್ಕಂದ್ರೆ ಅದು ಬರಗೊಡೋದನ್ನ ಇಲ್ಲ ಹಾಂ ನಿಮಗೆ ಅದು ಹಿಂದಿಂದ ಬೇರೆ ಇರ್ತದ ಇದ್ರದ್ದು ನಿವ್ವಳ ಜ್ಞಾನದ ಗೊತ್ತಿರೋದಿಲ್ಲ ಆದರೂ ಇದ್ರ ಕಡೆ ಅಭಿಲಾಷೆ ಸೂಕ್ಷ್ಮವಾಗಿ ಇರ್ತತಂತ ಬಂದಿರ್ತೀರಿ ಹಂಗೆ ಬರಕ್ಕೆ ಸಾಧ್ಯ ಇಲ್ರಿ ಅದು ಅದಕ್ಕೆ ನಿತ್ಯ ಶ್ರವಣದ ಬಲ ಬೇಕು ಹಿಂದಿನ ಜನ್ಮದ ಬಲ ಇದ್ರೆ ಈಗ ಅದರ ಮುಂದಿನ ಕ್ರಿಯೆ ನಡೀತೈತ್ರಿ ಇಲ್ಲಿಕಂದ್ರೆ ಆಗೋದನ್ನ ಇಲ್ಲ ಅದಕ್ಕೆ ಯಾವಾಗಲೂ ನಾವು ಸದ್ಗುರುವಿನ ಕಡೆ ಲಕ್ಷ್ಯ ಕೊಡ್ಕೋತಿದ್ವಿ ಅಂದ್ರೆ ನಮಗೆ ಒಳ್ಳೆಯ ಸಂಸ್ಕಾರ ಅಂತಂದ್ರೆ ನಾಳೆ ಮತ್ತೆ ಒಳ್ಳೆಯ ಮಾರ್ಗಕ್ಕೆ ನಮ್ಮನ್ನು ಏನು ಮಾಡ್ತದೆ ಅದನ್ನು ಪ್ರೇರೇಪಿಸ್ತದೆ ಅದಕ್ಕೆ ಜನ್ಮಕ್ಕೆ ಕಾರಣಕತಿ ಒಳ್ಳೆಯ ಸದ್ಗತಿ ಕಾರಣ ಆಗ್ತದೆ ಅದಕ್ಕೆ ಒಳ್ಳೆಯ ಕರ್ಮಗಳು ಒಳ್ಳೆಯ ಬುದ್ಧಿಯನ್ನುಂಟು ಮಾಡ್ತಾವೆ ಒಳ್ಳೆಯ ಬುದ್ಧಿ ತಯಾರ ಅದರಿಂದ ಒಳ್ಳೆಯ ನಿಶ್ಚಯಗಳು ಒಳ್ಳೆಯ ಕರ್ಮಗಳು ಅದರಿಂದ ಒಳ್ಳೆಯ ಫಲಗಳು ಪ್ರಾಪ್ತಿ ಆಗ್ತವೆ ನೋಡ್ರಿ ಅದಕ್ಕೆ ಇಲ್ಲಿ ಅಪ್ಪ ಅವ್ರು ಹೇಳ್ತಾರ ಇದೇ ರೀತಿ ಎಲ್ಲ ಜನ್ಮದಲ್ಲಿ ನಾವು ಏನನ್ನು ಮನಸ್ಸಿನಲ್ಲಿ ಹಿಡಿದುಕೊಂಡು ಸಾಗುತ್ತೇವೆಯೋ ಅದೇ ಮುಂದಿನ ಜನ್ಮಕ್ಕೆ ಬರುವುದು ಮಲಗುವಾಗ ಒಳ್ಳೆಯ ಸಂಕಲ್ಪ ಮಾಡಿಕೊಂಡು ಮಲಗಿದರೆ ಎದ್ದ ಮೇಲೆಯೂ ಅದೇ ಉಳಿದಿರುತ್ತದೆ ಒಳ್ಳೆಯ ಸಂಕಲ್ಪ ಮಾಡಿ ಮಕ್ಕೋಬೇಕಂತ ಒಳ್ಳೆಯ ಸಂಕಲ್ಪ ಮಾಡಿ ಹೇಳ್ಬೇಕಂತ ಆ ಸಂಕಲ್ಪದಂತೆ ನಾವು ನಮ್ಮ ವ್ಯವಹಾರವನ್ನು ಸಾಗಿಸ್ಬೇಕಂತ ನಾವೇನು ಸಂಕಲ್ಪ ಮಾಡಿ ಮಕ್ಕೋಬೇಕು ನಾಳೆಗೆ ಒಂದು 20 ಮಂದಿ ಜೋಡಿ ಜಗಳ ಆಡ್ಬೇಕಂತಾನೆ ನಾ ನಾಳೆ ಯಾರ ಜೋಡಿ ಜಗಳ ಆಡಬಾರ್ದು ನಾ ಯಾರ ನಿಂದ ಮಾಡಕ್ಕೆ ಹೋಗಬಾರ್ದು ನಾ ಯಾರಿಗೂ ಮೋಸ ಮಾಡಕ್ಕೆ ಹೋಗಬಾರ್ದು ನಾಳೆ ಒಂದು 4 ರಿಂದ 5 ನಾನು ಪರೋಪಕಾರ ಮಾಡಬೇಕು ಹಿಂಗೇನಾರ ಅನ್ಕೊಂಡು ಮಕ್ಕೊಂತೇವ ನಾವು ಮಕ್ಕಳ ಮುಂದೆ ಹಿಂಗೆ ಸಂಕಲ್ಪ ಮಾಡಂತಾರ ಅವ್ರು ನಾಳೆಗೆ ನಾ ಇಂಥವೆಲ್ಲ ಮಾಡೋದಿಲ್ಲ ಅಷ್ಟು ಸಂಕಲ್ಪ ಮಾಡ್ಕೊಂಡು ಮಕ್ಕೊಂದಿರ್ತೇವೆ ಹೇಳ್ತೇವಲ್ರಿ ನೆನಪಿಟ್ಕೋಬೇಕು ಅದನ್ನು ನೆನಪಿಟ್ಕೊಂಡು ಸಂಜೆ ಮಟನೂ ಏನು ಸಂಕಲ್ಪ ಮಾಡ್ಕೊಂಡಿರ್ತೇವಲ್ರಿ ಅವನಿಗೆ ಈಡೇರಿಸ್ಬೇಕು ಅವಾಗ ನಿಮ್ಮ ಮನಸ್ಸಿಗೆ ಒಂದು ಪ್ರೇರಣೆ ಆಗ್ತದೆ ನಾ ಇವತ್ತು ಕರೆಕ್ಟ್ ನಡ್ಕೊಂಡು ಅದು ಅವತ್ತು ಮತ್ತೆ ನಿಮ್ಮನ್ನು ಏನು ಮಾಡ್ತೈತಿ ಅನ್ಕೊಳ್ಳೋ ಮುಂದೆ ಮತ್ತೆ ನಾಳೆ ಏನು ಮಾಡ್ಬೇಕಂತ ಪ್ರೇರಣೆ ಕೊಡ್ತದೆ ಹಿಂಗೆ ನಮ್ಮಲ್ಲಿ ಬದಲಾವಣೆ ಮಾಡ್ಕೊಂತ ಹೋಗಿಬಿಟ್ರೆ ಕಾತಿ ಹೋಗಿ ಕುದುರೆ ಹೋಗಿ ಬಂಗಾರದ ಕುದುರೆ ಆಗಿಬಿಡ್ತತಿ ಬಂಗಾರದ ಕುದುರೆ ಅಂದ್ರೆ ಅದೇನ್ರಿ ಜೀವಂತ ಕುದುರೆ ಅಂದ್ರೆ ಚಂದ ಬಂಗಾರದ ಕುದುರೆ ಅಂದ್ರೆ ಬಂಗಾರ ಅಂದ್ರೆ ಶುದ್ಧ
ಬಂಗಾರ ಅಂದರೆ ಏನು ಶುದ್ಧ, ಅದರಲ್ಲಿ ಮಲಿನತೆ ಇರುವುದಿಲ್ಲ. ಅದನ್ನು ನೀವು ತಿಪ್ಪ್ಯಾಗ ಹೋಗಿದ್ರು ಹಂಗೆ ಇರ್ತದೆ. ಕೆಬ್ಬಣ ಹೋಗಿರಿ ತಿಪ್ಪ್ಯಾಗ ಜಂಗ್ ಹತ್ತತಿ, ತನ್ನ ಗುಣವನ್ನು ಬದಲಿ ಮಾಡ್ಕೊಂತತಿ ಕೆಬ್ಬಣ. ಅದರ ಬಂಗಾರ ತನ್ನ ಗುಣವನ್ನು ಬದಲಿ ಮಾಡಿ, ನೀವು ಬೇಕಾದಂಥ ಹೊಲಸಿನಾಗ ಇಡ್ರಿ ಅದನ್ನು, ನೀರಾಗ ನೆನಿಡ್ರಿ ಅದನ್ನು, ತನ್ನ ಗುಣ ಮತ್ತು ಬೆಂಕಿಯಾಗ ಹೋಗಿದ್ದೀರಿ ಮತ್ತು ಕರಗ್ತತಿ. ಬಿಟ್ಟರೆ ಮತ್ತೆ ಆರ್ತಿ ಅಂದ್ರೆ ಮತ್ತು ಇದ್ದಕ್ಕಿದ್ದಂಗೆ ಆಕತಿ. ಅದು ತನ್ನ ಗುಣವನ್ನು ಏನು ಮಾಡೋದಿಲ್ಲ, ಬಿಟ್ಟು ಕೊಡೋದಿಲ್ಲ. ಹಂಗೆ ನಾವು ದಿನಂಪ್ರತಿ ಯಾವಾಗಲೂ ಇದರಾಗ ಇದ್ವಿ ಅಂತಂದ್ರೆ ಹಾಕೇವಿ ಪರಿಶುದ್ಧರು. ಅದಕ್ಕೆ ಹೇಳ್ತಾರೆ ಅವರು, ಮಲಗುವಾಗಿ ಹೆಂಗೆ ಮಕ್ಕೋಬೇಕು, ಒಳ್ಳೆಯ ಸಂಕಲ್ಪ ಮಾಡಿ ಮಕ್ಕೋಬೇಕು, ಒಳ್ಳೆಯ ಸಂಕಲ್ಪ ಮಾಡಿ ಹೇಳ್ಬೇಕು, ಆ ಸಂಕಲ್ಪದಂತೆ ಬದುಕನ್ನು ಸಾಗಿಸ್ಬೇಕು. ಒಳ್ಳೆಯದಾಗತ್ತೆ. ಅದನ್ನೇ ಈಗ ಹೇಳ್ತಾರೆ ಅವರು, ಮಲಗುವಾಗ ಒಳ್ಳೆಯ ಸಂಕಲ್ಪವನ್ನು ಮಾಡಿಕೊಂಡು ಮಲಗಿದರೆ ಎದ್ದ ಮೇಲೆಯೂ ಅದೇ ಉಳಿದಿರುತ್ತದೆ. ಹೆಂಡಿರು ಮಕ್ಕಳ ರಕ್ಷಣೆಯಲ್ಲಿ ತೊಡಗಿದ ಮಾನವನು ಉಷ್ಣ ಚಳಿ ಮಳೆಗಳ ಅಂಜಿಕೆಯು ಇಲ್ಲದೆ ತನ್ನ ಕಾರ್ಯದಲ್ಲಿ ತೊಡಗಿರುತ್ತಾನೆ. ಹೆಂಡ್ರ ಮಕ್ಕಳು ಸಾಕ್ಬೇಕಾದ್ರೆ, ಮನಿ ಬಾಳೆ ಮುಂದೆ ತರಬೇಕಾದ್ರೆ ಎಷ್ಟು ಕಷ್ಟಪಡ್ತಾನ್ರಿ. ಹಗಲು ಅನ್ನೋದಿಲ್ಲ, ರಾತ್ರಿ ಅನ್ನೋದಿಲ್ಲ. ಈಗ ಒಬ್ಬ ರೈತ ಅದಾನ, ಹೊಲದಾಗ ದುಡಿತಾನಿಲ್ರಿ, ರಾತ್ರಿ ನೀರು ಹಾಸ್ತಾನ, ಈಗ ಗಾಳಿ ಬಡಿತಿರ್ತದ್ರಿ, ರೆಂಟಿ ಹೊಡಿತಾನ, ಎಲ್ಲ ಮಾಡ್ತಾನ. ರೈತಂದಷ್ಟ ಅಲ್ಲ, ಎಲ್ಲರೂ ಕಾರ್ಮಿಕರು ಫ್ಯಾಕ್ಟ್ರಿ ಒಳಗೆ ದುಡಿತಾರ್ರಿ. ಎಷ್ಟು ಕಷ್ಟದ ಸನ್ನಿವೇಶದೊಳಗೆ ಕಷ್ಟಪಡ್ತಿರ್ತಾರೆ, ನೇಯ್ತಿರ್ತಾರೆ. ಬೆವರು ಬಂದರು ಸಟಕ್ ಪಟಕ್ ಬುಟ್ಟ್ಯಾಗ ರೊಟ್ಟಿಲ್ಲ ಅನ್ನೋದು ಬಡಿದ ನೇಯ್ತೀವಿಲ್ರಿ. ಎಷ್ಟು ಶ್ರಮ ಪಡ್ತೇವೆ, ಕಾಲು ನುಸ್ತಿರ್ತಾವ, ಕೈ ನುಸ್ತಿರ್ತಾವ, ಎದಿಗೆ ತ್ರಾಸ ಹಾಕಿರ್ತೈತಿ. ಆದರೂ ನಾವು ವಿಮುಖ ಮಾಡ್ಕೊತೇವನು. ಇನ್ನೊಂದು 10 ಮೀಟ್ರ್ ನೀದ ಬಿಡು, ನೀವು ಇವತ್ತು ಮುಂಜಾನೆ ಲಘುನ ಎದ್ದು ಮತ್ತು ಸಂತಿಗೆ ಹೆಚ್ಚಿಗೆ ರೊಕ್ಕ ಹಾಕಾವ, ಮತ್ತೆ ಏನಾರು ತರಾಕ್ ಬರ್ತೈತಿ, ಜೋಳ ಕೆರೆ ಆಕತಿ, ಗೋಧಿ ಕೆರೆ ಆಕತಿ ಅಂತ ಹಿಂಗೆ ವಿಚಾರ ಮಾಡ್ತೇವಿಲ್ರಿ. ನೋಡಿ, ಅದನ್ನು ಒಟ್ಟ ವಿಮುಖ ಮಾಡ್ಕೊಳ್ಳೋದಿಲ್ಲ ಅದನ್ನು. ಜಗ್ಬೇಕ್ರಿ. ಅಲ್ಲ ಮಾಡ್ಲಿರಿ ಅದನ್ನು. ಅದಕ್ಕೆ ಹೆಂಗೆ ನಾವು ಪ್ರಯತ್ನ ಮಾಡ್ತೀವಿ, ಅದನ್ನು ಮಾಡಬೇಡ ಅಂತ ಹೇಳಿಲ್ಲ ಅವರು, ಮಾಡಲಿ. ಅದಕ್ಕೆ ಹೆಂಗೆ ಒಟ್ಟ ನಾವು ಹಿಮ್ಮುಖ ಮಾಡ್ಕೊಳ್ಳೋದಿಲ್ಲ ಅದನ್ನು. ಬಾಳೆ ನಾಳೆ ಮಾಡೋಣ, ನಾಡ್ದು ಮಾಡೋಣ, ನಾಡ್ದು ಇನ್ನೊಂದು ತಿಂಗಳಿಗೆ ನೇಯ್ನೊಳಗ್ತೇವನು. ಇವತ್ತು ನೇದ ಮುಗಿಸ್ತೇವಿಲ್ಲ, ಹಂಗೆ ಇವತ್ತು ವಿಚಾರ ಮಾಡೇ ಮುಗಿಸ್ಬೇಕಂತ. ಹಿಂಗೆ ಇದಕ್ಕೂ ಒಂದು ಹಾಕೋರೆಲ್ಲ ಬಾಳೆ ಮುಂದೆ ತರಬೇಕಂತ ಹೆಂಗೆ ಅಕ್ಕಲು ಹಾಕ್ತೀರಿ, ಹಂಗೆ ಅಧ್ಯಾತ್ಮ ಸಾಧನೆ ನಾ ಮಾಡಬೇಕು, ನನ್ನೊಳಗೆ ಇದನ್ನು ಬದಲಾವಣೆ ಮಾಡ್ಕೊಂಡ ತೀರ್ಬೇಕಂತ ಯಾಕೆ ಅಕ್ಕಲು ಹಾಕೋದಿಲ್ಲ ನೀವು? ಛಲ ಬೇಕಲ್ಲ, ಅದಕ್ಕೆ ಹರ್ಕತ್ತೈತಿ. ಇದಕ್ಕೆ ಹರ್ಕತ್ತ ಮಾಡಿದ್ರು ನೋಡೋಣ ಮುಂದೆ. ಇನ್ನೂ ಟೈಮ್ ಐತೆ ಅನ್ಕೊಂತಾನೆ 10 ಗಳದು 10 ಬಾಳ್ದಂಗೆ ಬಾಳಿ ಸತ್ತು ಹೋಗ್ತೀವಿ. ನೋಡ್ರಿ, ಅದನ್ನೇ ಹೇಳ್ತಾರೆ ಅವರಪ್ಪ ಅವರು. ಹೆಂಡಿರ ಮಕ್ಕಳ ರಕ್ಷಣೆಯಲ್ಲಿ ತೊಡಗಿದ ಮಾನವನು ಉಷ್ಣ ಚಳಿ ಮಳೆಗಳ ಅಂಜಿಕೆಯೂ ಇಲ್ಲದೆ ತನ್ನ ಕಾರ್ಯದಲ್ಲಿ ತೊಡಗಿರುತ್ತಾನೆ. ಇದೇ ರೀತಿ ಪ್ರಾಣದ ಹಂಗು ತೊರೆದು ಪ್ರಾಪಂಚಿಕ, ನೋಡ್ರಿ ಹೇಗೆ ಪ್ರಾಣದ ಹಂಗು ತೊರೆದು ಪ್ರಾಪಂಚಿಕ ವಿಷಯಗಳಿಗಾಗಿ ಹೆಣಗುವಂತೆ ಆಧ್ಯಾತ್ಮದ ಸಾಧನೆಗಾಗಿ ಪಣತೊಟ್ಟು ಅದರಲ್ಲಿ ತೊಡಗಬೇಕು. ಅದಕ್ಕೆ ಹೆಂಗೆ ನಾವು ಪ್ರಾಣದ ಹಂಗೆ ತೊರೆದು ಪ್ರಯತ್ನ ಮಾಡ್ತೀವಿ, ಹಂಗೆ ಇದಕ್ಕೂ ಪ್ರಯತ್ನ ಮಾಡ್ರಿ ಅಂತ. ಇದಕ್ಕೆ ಪ್ರಯತ್ನ ಮಾಡ್ರಿ, ಲಾಭ ಐತಿ ಅಂತಿರೋ ನುಕ್ಸಾನ ಐತಿ ಅಂತಿರೋ? ಹಾಂ, ಮತ್ತು ಅದಕ್ಕೆ ಮಾಡಿದ್ರೆ ಬಾಳ್ಯಾಕ ಲಾಭನೂ ಐತಿ, ಅಷ್ಟು ಲಾಭ ಐತಿ. ಲಾಭ ಅಂದ್ರೆ ಏನ್ರಿ? ಸುಖ ಉಂಟಾಗ್ಬೇಕು, ಪರಿಪೂರ್ಣ ಸುಖ ಉಂಟಾಗ. ಇಲ್ಲ ಅನಿಸ್ತತಿ ಅಂದ್ರೆ ಇಲ್ಲ ಅಂದ್ರೆ ಏನದ್ರ ಅರ್ಥ? ಇಲ್ಲ, ಲಾಭ ಇಲ್ಲ. ಅಲ್ಲೇ ಪ್ರಪಂಚ ಲುಕ್ಸಾನ್ರದ, ಲುಕ್ಸಾನ್ ಇದ್ರೂ ಮಾಡ್ಬೇಕದನ್ನ, ಲುಕ್ಸಾನ್ ಇದ್ರೂ ಮಾಡ್ಬೇಕ್ರಿ. ಎದಕ್ಕೆ ಬದುಕಬೇಕು? ಆ ಲುಕ್ಸಾನ್ ಆ ಲಾಭಕ್ಕೆ ಕಾರಣಕ್ಕೈತಿ. ಹೆಂಗಂತಂದ್ರೆ ಬದುಕ್ತೇವಲ್ಲ, ಬದುಕು ಎದಕ್ಕೆ ಸಾಗಿಸೋದು? ನಾನು ಯಾರು ಅನ್ನೋದನ್ನ ತಿಳ್ಕೊಳ್ಳಾಕ. ನೋಡ್ರಿ, ಅಪ್ಪವ್ರು ಹೇಳ್ತಾರೆ, ನಿನ್ನ ಎಲ್ಲ ಯೋಜನೆಗಳು ಮಣ್ಣುಗೂಡುತ್ತವೆ, ಜೀವನದ ಎಲ್ಲ ಯೋಜನೆಗಳು ಮಣ್ಣುಗೂಡುತ್ತವೆ ಅಂದ ಮೇಲೆ ಅವು ಇರುದ ಮಣ್ಣುಗೂಡಾಕ. ಎಲ್ಲ ಯೋಜನೆಗಳು ಮಣ್ಣುಗೂಡುವ. ಹಿಂದಿನ ಜನ್ಮದ ಎಲ್ಲ ಯೋಜನೆಗಳು, ನಾವು ಪ್ರಾಪಂಚಿಕ ಯೋಜನೆಗಳು ಮಣ್ಣುಗೂಡ್ಯಾವ, ನಂಗೆ ಅದಾವ್ರಿ, ಮಣ್ಣು ಪಾಲ ಇವ. ಯಾವಾಗ ಉಳಿತಾವ ಹೇಳ್ರಿ?
ಉಳಿಸ್ರಿ ಒಂದರ ಉಳಿಸ್ರಿ ನೋಡು. ಹೋಗೋದರಿ ಇದು ಬಂದೈತೆ ಸುಮ್ಮ ಹಾಂ ಹೆಂಗೆ ಬಂದೈತಿ ಬಂದೈತಿ ಒಂದ ಗುಟ್ಗುಗಿಗತ್ತೆ ತಂದಿಲ್ಲ ನಡಕ್ಕೆ ಏನು ಮಾಡಾಕತ್ತತಿ ಗದ್ಲ ಇದು ನಾನು ಅದಕ್ಕೆ ನಿಂದನ್ನೋದು ಏನೈತಿ ನಿನ್ನೊಡವೆ ಎಂಬುದು ಜ್ಞಾನ ರತ್ನ. ಅದನ್ನು ನೀನೇನು ಮಾಡಂತಾರ ಅವರು ಸಂಪಾದನೆ ನೋಡಿ. ನೀವಂತ ಕೇಳಿ ಹೋಗಿರಿ ಉಳಿತೈತಿ ಅಂತೀರಿ ಇಲ್ಲ ಅಂತೀರಿ ನಿಮ್ಮೊಳಗಿದು ಹಾಂ. ಇದು ಶಾಶ್ವತವಾಗಿರ್ತಕ್ಕಂಥ ಸಂಪತ್ತು ರೀ, ಉಳಿಕಿದ್ದೆಲ್ಲ ಅಶಾಶ್ವತ. ಅದನ್ನ ಇಲ್ಲಿ ಹೇಳ್ತಾರೆ ನೋಡ್ರಿ. ಇದೇ ರೀತಿ ಪ್ರಾಣದ ಹಂಗು ತೊರೆದು ಪ್ರಾಪಂಚಿಕ ವಿಷಯಗಳಿಗಾಗಿ ಹೆಣಗುವಂತೆ ಆಧ್ಯಾತ್ಮ ಸಾಧನೆಗಾಗಿ ಪಣ ತೊಟ್ಟು ಅದರಲ್ಲಿ ತೊಡಗಬೇಕು. ಎಚ್ಚರಿಕೆಯ ಅವಸ್ಥೆಯೊಳಗಿನ ಈ ಸಂಸಾರವನ್ನು ಸಮಗೊಳಿಸುವುದು ಯಾರಿಗೂ ಎಂದಿಗೂ ಸಾಧ್ಯವಿಲ್ಲ. ಈ ಸಂಸಾರವನ್ನು ಸಮ ಮಾಡೋದು ಸಾಧ್ಯನೇ ಇಲ್ಲ. 5 ಬಟ್ಟೆ ಯಾವ ಸಮ ಮಾಡ್ಕೊಂತ ನೋಡು ಅವ ಬಾಳೆ ಸಮ ಮಾಡ್ತಾನೆ. ಮಾಡಿ ನೋಡುನು 5 ಬಟ್ಟೆ ಸಮ ಮಾಡ್ರಿ. ಈಗ ನೋಡ್ರಿ ಇದು ಎತ್ತರ ಐತದೆ, ಇದು ಎತ್ತರ ಐತೆ. ಈಗ ಏನು ಮಾಡಿಬಿಡುದು, ಇದನ್ನಿಷ್ಟು ಕಟ್ ಮಾಡಿಬಿಡುದು, ಇದನ್ನೊಂದಿಷ್ಟು ಕಟ್ ಮಾಡೋದು ಅಂದ್ರೆ ಇದು ಸಮ ಆಗ್ತದೆ. ಮತ್ತು ಇದು ತಳಗ ಆಗ್ತಲ್ರಿ ಏನು ಮಾಡೋದು, ಇದ್ರ ಸಮಾನ ನೋಡ್ರಿ. ಇದನ್ನಂತ ಹಿಂಗೆ ಮ್ಯಾಕ್ ಮಾಡಕ್ಕೆ ಬರೋದಿಲ್ಲ, ಕಿರ್ಬಟ್ ಅಂತಿ. ಅವಾಗ ಏನು ಮಾಡೋದ್ರಿ, ಕಿರ್ಬಟ್ ಸರ್ತಿನ ಇವನ್ ಕಟ್ ಮಾಡಿಬಿಡುದ್ರಿ, ಸಮ ಆತ್ರಿ. ಆವಾಗ ಇಲ್ಲಿ ಐತಿ ನೋಡು, ಇದು ತಳಗ ಐತಿದೆ ಹೆಬ್ಬಟ್. ಈಗ ಏನು ಮಾಡೋದ್ರಿ, ಈ ಹೆಬ್ಬಟ್ ಸರ್ತಿ ಕಟ್ ಮಾಡೋದು. ಹಾಂ ಸಮ ಅದು ಅಂತೀರಿ ನೀವು. ಮತ್ತು ಇವು ಮಂಡದು ಇದು ಉದ್ದ ಹೌದಿಲ್ಲ ನೋಡ್ರಿ ಬೇಕಾದ್ರೆ ಹೌದಿಲ್ಲ ಹೋಗಿ ಇರ್ಲಿ. ಇವು ಮ್ಯಾಕ್ ಅದಾವ ಇದು ತಳಗೈತಿ. ಆವಾಗ ಇವು ಮಂಡ ಅದು ಅಂದ್ರೆ ಚೆರಿಗೆ ಹೆಂಗೆ ಹಿಡಿದ್ರಿ, ಹಿಡಿಯಾಕೆ ಬರೋದಿಲ್ಲ. ಇವು ಕರೆಕ್ಟ್ ಆದವು ಅಂದ್ರೆ ಚೆರಿಗೆ ಹಿಡಿಯಾಕೆ ಬರೋದಿಲ್ಲ ರೀ. ಇವು ನೋಡಿ ಇವು ಏರಾಪೇರ ಅದಾವ ಹಿಂಗೆ ಚೆರಿಗೆ ಹಿಡಿದು ಕೂಡ ಕರೆಕ್ಟ್ ಇಲ್ಲಿಗೆ ಬರ್ತದೆ. ಸೃಷ್ಟಿ ಭಗವಂತ ಇದನ್ನ ವ್ಯವಸ್ಥಿತವಾಗಿ ಇಟ್ಟಾನಿದನ್ನ ನಾವು ಕಲ್ತಿದ್ವಿ ನೋಡಿ. ಹಿಂಗೆ ಸಮ ಆಕಾವಿಲ್ಲ, ಹಿಂಗೆ ವಿಷಮ ಐತೆ ಅಂತ ಇದು ಬಾಳೆಹಣ್ಣು ಹಿಡಿಯಾಕೆ ಬರ್ತೈತೆ ರೀ. ಸಮ ಇದ್ರೆ ಬರೋದಿಲ್ಲ. ಎಲ್ಲಾರ ಮಸಡಿ ಒಂದೇ ಥರ ಆದ್ರೆ ಯಾರನ್ನಂತ ಗುರುತು ಹಿಡಿದ್ರಿ. ಹೆಣ್ಮಕ್ಳೆಲ್ಲ ಒಂದೇ ಥರ, ಗಂಡು ಮಕ್ಕಳೆಲ್ಲ ಒಂಥರ, ಯಾರು ಗಂಡ ಯಾರು ಹಿಂಗೆ ಯಾರಿಗೆ ಗೊತ್ತಾಗತ್ತೆ. ಒಂದೇ ಥರ ಆಗಿಬಿಟ್ರಿ. ಅರಿವಿ ಮ್ಯಾಗ ಗುರುತು ಹಿಡಿತೀನಿ ಅಂತೀರಿ ನೀವು. ಹಾಂ ಅರಿವಿನೂ ಒಂದೇ ಥರ ಅದಾವ ಅಂತ ತಿಳ್ಕೊಂಬಿಡಿ. ಎಲ್ಲ ಸಮ ಮಾಡಿಬಿಡೋನಲ್ಲ, ಮತ್ತು ಅರಿಬೇರೆ ಯಾಕೆ ಬದಲಿ, ಎಲ್ಲ ಸಮ ಮಾಡಿ ನಡೀದನೇ ಇಲ್ಲ. ಇದು ವಿಷಮ ಇದ್ರೆ ಆದ್ರೆ ಜ್ಞಾನ ಒಂದು ಸಮ ಐತಿ. ಜ್ಞಾನ ಬಿಟ್ಟು ಉಳುಕಿದ್ದೆಲ್ಲ ವಿಷಮ ಐತಿ. ಅದಕ್ಕೆ ಸಂಸಾರ ವಿಷಮ ಐತಿ, ಜ್ಞಾನ ಸಮಾಧ, ಆತ್ಮ ಚೈತನ್ಯ ಸಮಾಧ. ನೋಡಿ ನಿಮ್ಮ ಆತ್ಮ ಚೈತನ್ಯನೂ ಒಂದೇ ಐತಿ, ನಮ್ಮ ಆತ್ಮ ಚೈತನ್ಯನೂ ಒಂದೇ ಐತಿ. ಆದ್ರೆ ನಿಮ್ಮ ಶರೀರ ಭಿನ್ನ ಐತಿ, ನಮ್ಮ ಶರೀರ ಭಿನ್ನ ಐತಿ. ನಿಮ್ಮ ಬಾಳೆದ ವ್ಯವಹಾರ ಭಿನ್ನ ಐತಿ, ನಮ್ಮ ಪ್ರಪಂಚದ ವ್ಯವಹಾರ ಭಿನ್ನ, ಇದು ವ್ಯವಹಾರ ಭಿನ್ನ ಐತಿ. ಆದ್ರೆ ಎಲ್ಲರ ನಿದ್ದೆ ಒಂದೈತಿ. ಒಳಗಿರ್ತಕ್ಕಂಥ ಹೊಂದತಕ್ಕಂಥ ಆನಂದ ಒಂದೈತಿ. ನೋಡ್ರಿ ಜ್ಞಾನ ಒಂದೇ ಐತಿ, ಅಜ್ಞಾನ ಅನೇಕದಾವ. ಅದಕ್ಕೆ ಆತ್ಮ ಚೈತನ್ಯ ಒಂದೇ ಐತಿ. ಅದರ ಆಧಾರದ ಮ್ಯಾಗ ತೋರ್ತಕ್ಕಂಥ ಭ್ರಾಂತಿ ಇದ್ದದ್ದು ಏನೈತಲ್ಲ ಅದಷ್ಟು ಏನೈತಿ ಭಿನ್ನದ ಅಂತ. ಅದನ್ನೇ ಹೇಳ್ತಾರೆ ನೋಡ್ರಿ. ನೋಡ್ರಿ ಎಚ್ಚರಿಕೆಯ ಅವಸ್ಥೆಯೊಳಗಿನ ಈ ಸಂಸಾರವನ್ನು ಸಮಗೊಳಿಸುವುದು ಯಾರಿಗೂ ಎಂದಿಗೂ ಸಾಧ್ಯವಿಲ್ಲ. ವಿಷಮ ಸಂಸಾರವು ಎಂದಿಗೂ ಸಮವಾಗಲಾರದು. ಸಂಸಾರದಿಂದ ಸುಖವನ್ನು ಹೊಂದಿದವರು ನೋಡ್ರಿ ಯಾರೂ ಇಲ್ಲವೆಂಬುದನ್ನು ನಿತ್ಯವೂ ನಾವು ಕಾಣುತ್ತಿದ್ದರೂ ನಮಗೆ ಅದರ ಅರಿವೇ ಇಲ್ಲ. ಯಾರೂ ಸುಖಿ ಆಗಿಲ್ಲ ಅನ್ನೋದು ನಿತ್ಯ ನೋಡ್ತಿದ್ರು ಅವ್ರಾಗಲಿಲ್ಲ ಅಂದ್ರೆ ಏನಾಗ್ತದೆ, ಅವ್ರಾಗಿಲ್ಲ ನಾ ಆಗಬಾರ್ದಂತೈತೇನೆ, ನಾ ಹಾಕೇನಲ್ಲ ಸುಖಿ. ನೋಡ್ರಿ ನಮ್ಮದು ಹೆಂಗೈತೆ ಅಂದ್ರೆ ಮುಂಗಾಲು ಪುಟ್ಟಿಗೆ ಐತ್ರಿ ಪ್ರತಿಯೊಬ್ಬರದು ಮನಸ್ಥಿತಿ. ನೋಡ್ರಿ ನೀವು ಬೇಕಾರೆ ಇಷ್ಟು ವಯಸ್ಸಾತು ಇಲ್ಲಿ ತನಕ ನಾವು ವಿಷಯಗಳ ಬೆನ್ನು ಹತ್ತೀವಿ, ಅದರಿಂದ ಏನು ಹೊಂದೇವಿ ಅನ್ನೋದು ಒಂದಿಟ್ರೆ ಕಬರಕತ್ರೆ ದುಃಖ ಹೊಂದೇವಿಲ್ಲ. ಇಷ್ಟು ದಿವಸ ನನಗದು ದುಃಖನ ಕೊಟ್ಟಂದ ಮ್ಯಾಗ ಇನ್ನು ಮುಂದಾದರೂ ಅದನ್ನ ಕೊಡ್ತೈತಿ ಅನ್ನೋದು ತಿಳುವಳಿಕೆ ಆಗ್ಬೇಕ ಬೇಡ? ಆಗವಲ್ದ. ಇಷ್ಟು ದಿವಸ ಕೊಡ್ಲಿಲ್ಲ ಅಂದ್ರೆ ಏನಾದ ಸುಖ ಇನ್ನು ಮ್ಯಾಗ ಕೊಡ್ತತಲ್ಲ.
ನೋಡಿ 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 ಕಣ್ಣು ಹೋಗಿರ್ತಾವ್ರಿ. ಟಿವಿ ನೋಡಿ 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 ಕಣ್ಣು ಹೋಗಿರ್ತಾವ. ಅವ ಕಣ್ಣು ಹೋಗಿಂದ ಏನಂತಾನ, ಏನೇನು ನಡೆಯಕತ್ತ ಟಿವಿಯಾಗ ಹೇಳಂತಾನ. ಮೊದಲು ಕುಂದಿರ್ಸ್ಕೊಂಡವನ್ ಕೇಳ್ತಾನ. ಅಂದ್ರೆ ಕಣ್ಣು ಹೋದ್ರು ಇದ್ರಾಗ ಏನಿಲ್ಲ ಅಂತ ತಿಳಿಲಿಲ್ಲ, ಕಿವಿ ಹೋದ್ರು ಇದ್ರಾಗ ಏನಿಲ್ಲ ಅಂತ ತಿಳಿಲಿಲ್ಲ, ಅಷ್ಟು ಇಂದ್ರಿಯಗಳ ಕೈ ಕೊಟ್ಟರು ಇದ್ರಾಗ ಏನಿಲ್ಲ ಅಂತ ತಿಳಿಲಿಲ್ಲ. ಒಬ್ಬ ಅಜ್ಜ ಇದ್ದ, ಹಲ್ಲೋಗಿದ್ದವನು, ಎಲೆ ಅಡಿಕೆ ತಾಂಬಾಗ ಎಲ್ಲ ಕೂಡಿ ಜಜ್ಜಿರಿ ಅರಿವ್ಯಾಗ ಹಾಕಿ ಬಾಯಾಗ ಹಿಂಡ್ಕೊಂತಿದ್ದ, ಚಿಪ್ತಿದ್ದನ್ರಿ ಅವ. ಒಂದು ಹಲ್ಲಿಲ್ಲ, ಅದಕ್ಕೆ ರಸ ಕುಡಿತಿದ್ದವ. ಅಂದ್ರೆ ಹಲ್ಲಿರೋ ತನಕನೂ ತಿಂದಾನ, ಹಲ್ಲು ಹೋದ್ರು ರಸ ಮಾಡಿ ಕುಡಿತಾನ. ನಾಳೆ ದೇವಾಗಿಂದನು ಹಂಗೆ ಕುಡಿತಾನೆ. ತೃಪ್ತಿ ಆಕತನ? ಇಲ್ಲ ಇಲ್ಲ. ಇದನ್ನು ತೃಪ್ತಿ ಪಡಿಸಕ್ಕೆ ಸಾಧ್ಯ ಇಲ್ಲ, ಇದನ್ನು ಸಮ ಮಾಡಕ್ಕೆ ಸಾಧ್ಯ ಇಲ್ಲ, ಇದರೊಳಗೆ ಆನಂದ ಹೊಂದಕ್ಕೆ ಸಾಧ್ಯ ಇಲ್ಲ. ಇದು ಎಂದೆಂದೂ ಸಾಧ್ಯ ಇಲ್ಲ. ನಿಜಗುಂಡ್ರಿ ಹೇಳ್ತಾರೆ, ಮೊಲದ ತಲೆಯಾಗ ಕೋಡ್ ಬೆಳಿಬಹುದಂತ. ಮೊಲದ ಕೋಡ್ ಬೆಳಿಬಹುದು. ಆಮ್ಯಾಗನೆ ಬಿಳಿ ಕಾಗಿ ನೋಡ್ಬಹುದು, ಉಸುಗಿನ್ಯಾಗ ಎಣ್ಣೆ ತೆಗಿಬಹುದಂತ, ನೀರಿನ್ಯಾಗ ಮೀನಿನ ಹೆಜ್ಜೆ ಕಾಣಬಹುದಂತ. ಮತ್ತು ಕಲ್ಲಾವಿ ಡುಬ್ಬದ ಮ್ಯಾಗ ಕೂದಲು ಬೆಳಿಬಹುದಂತ. ಕೂರ್ಮ ಕುಂತಳ ಅಂತಾರೆ. ಕಲ್ಲಾವಿ ಡುಬ್ಬದ ಮ್ಯಾಗ ಕೂದಲು ಬೆಳಿಬಹುದು, ಬಿಳಿ ಕಾಗಿ ನೋಡಬಹುದು. ಇವು ಯಾವು ಆಗುವುದಿಲ್ಲ, ಆದರೂ ಹೆಂಗರೆ ಮಾಡಿ ಆಗಿಸ್ಬೋದು. ಆಮ್ಯಾಗ ಸೂಜಿದ ಹಿಂದೆ ಇದಿರ್ತದಲ್ರಿ, ಅದು ಏನಂತೀರಿ ನೀವು? ಹೆಜ್ಜ. ಅದರೊಳಗೆ ರೀ ಒಂಟಿ ಪಾರು ಮಾಡ್ಬೋದು ರೀ. ಒಂಟಿ ನೋಡ್ರಿಲ್ಲ, ಜ್ವರಕ್ಕಾರ ಏಟಿರ್ತಾವ, ಆಡಮರಿ ಏಟನ. ನಮ್ಮ ಪ್ಯಾನ್ ನಮ್ಮ ಪ್ಯಾನ್ ಇರ್ತಾವ ನೋಡ್ರಿ ಮ್ಯಾಗ. ಇರ್ತಾವ. ಅಷ್ಟು ದೊಡ್ಡ ಇರ್ತಾವ. ಅದ್ರಾಗ ಹೋಗತ್ತೆ ಅದು ಸೂಜಿ ದಾರ ಹೊಕ್ಕಿರೋದು, ಚಂದಂಗೆ ದಿಟ್ಟಿಸಿ ತುರುಕ್ಬೇಕು. ಆದರೂ ಆ ಒಂಟಿ ಅದ್ರೊಳಗೆ ಹಾಕಿ ಹಿಂಗಾಗಿ ತೆಗಿಬಹುದು. ನಮ್ಮ ನಾಗ್ಲಿಂಗ ಈಟ ತೂತಿನ್ಯಾಗ ಹೋರಿ ಹಾಸಿರ್ತಾನ್ರಿ, ಒಂದು ಪವಾಡ್ ಬರ್ತದ ಅವ್ರದ್ದು. ಆ ಕಿಂಡಿ ಒಳಗೆ ಹೋರಿ ಪಾರಾಗಿ ಹೋಗಿರ್ತದ್ರಿ. ಹ್ಞೂ 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 ಆ ಕಿಂಡ್ಯಾಗ ಹಾಸಿ ಹೋಗ್ಬಿಟ್ಟಿರ್ತಾನ್ರಿ. ನೋಡ್ರಿ, ಇದನ್ನ ಮಾಡಬಹುದು, ಏನಾರ ಸಿದ್ಧಿ ಗಿದ್ದಿ ಮಾಡಿ ಮಾಡಬಹುದು. ಆದ್ರೆ ಉಸುಗಿನ್ಯಾಗ ಎಣ್ಣೆ ತೆಗಿಬಹುದು. ಶೇಂಗಾದಾಗ ಬರುವಲ್ರಿ, ಉಸುಗಿನ್ಯಾಗ ಎಣ್ಣೆ ತೆಗಿಬಹುದು. ಹಿಂಡಿ ಭಾಳ ಹರ್ದ ಉಸುಗ್ರಿ. ಔಡ್ಲ ಅವಿವಲ್ಲ, ಉಸುಗ್ ಹರ್ದ ಕಡಿ ಕಟ್ಟು ಅಂತಂದು ಏನಾರಿ ಅವ್ನ ನನಿ ಎಣ್ಣೆ ಅವ್ನು ಟ್ರೈ ಮಾಡಿ ನೋಡ್ರಿ ಮನ್ಯಾಗ. ಬರ್ತತನ್ ನೋಡುನು. ಬರಾಕ್ ಹಚ್ಚ ಅಂದ್ರೆ ಎಣ್ಣಿನ ತರೋಂಗಿಲ್ಲ, ಮನೆ ಮುಂದೆ ಒಂದು ಟ್ರಿಪ್ ಹಾಕಿಸಿ ಬಿಡೋದ್ರಿ. ಅರಿದು ಹಿಂಡುದು ಅಡಿಗೆ ಮಾಡೋದು ಬರಾಕ್ ಸಾಧ್ಯನೇ ಇಲ್ಲ ಅಂತ. ಉಸುಗಿನ್ಯಾಗ ಎಣ್ಣೆ ತೆಗಿಬೋದು, ನೀರಾಗ ಮೀನಿನ ಹೆಜ್ಜೆ ಕಾಣಬಹುದು. ಹೆಂಗೆ ಕಾಣೋದ್ರಿ? ಅದ್ರ ಕಾಲು ಎಲ್ಲಿದಾವ ಅನ್ನೋದಾಗ ಗೊತ್ತಾಗೋದಿಲ್ಲ ನಮ್ಗೆ. ಅದ್ರ ಮತ್ತು ನೀರಾಗ ಹಿಂಗೆ ಬಟ್ ಹಾಕ್ತೇವ್ರಿ, ಅದು ಮೂಡ್ತನಲ್ಲಿ ಇಲ್ಲ. ಇನ್ನು ಮೀನಿನ ಹೆಜ್ಜೆ ಹೆಂಗೆ ಮೂಡ್ಬೇಕು? ಅದು ಸಾಧ್ಯ ಇಲ್ಲ. ಇವೆಲ್ಲ ಸಾಧ್ಯ ಇಲ್ಲ, ಆದರೂ ಸಾಧ್ಯ ಆಗಬಹುದು. ಆದ್ರೆ ಮನುಷ್ಯ ವಿಷಯಗಳಿಂದ ಸುಖ ಹೊಂದಕ್ಕೆ ಸಾಧ್ಯ ಇಲ್ಲ. ಬುದ್ಧಿಲ್ಲ ಅವ್ರಿಗೆ, ನಿಜಗುಂಡ್ರಿಗೆ. ನಾ ಮಾತ್ರ ಹೊಂದೇ ತೀರ್ತೀನಿ ಅಂತ ನಾವು ಪಣ ತೊಟ್ಟೇವಂದ್ರೆ ನಮ್ಮಂಥ ಶಾಣ್ಯಾರ ಈ ಜಗತ್ತಿನೊಳಗೆ ಯಾರೂ ಇಲ್ಲ. ದೊಡ್ಡ ಶಾಣ್ಯಾರ ಮತ್ತು ದೊಡ್ಡ ಶಾಣ್ಯಾರಾಗಿ ಕುಂತದ್ದಕ್ಕೆ ಏನಾಗೇವಿ? ದುಃಖಿಗಳಾಗೇವಿ. ನೋಡ್ರಿ, ಸಂಸಾರದ ಸುಖಿ ಹೊಂದಿದವರು ಯಾರೂ ಇಲ್ಲವೆಂಬುದನ್ನು ನಿತ್ಯವೂ ನಾವು ಕಾಣುತ್ತಿದ್ದರು ನಮಗೆ ಅದರ ಪರಿವೆಯೇ ಇಲ್ಲ. ಕೊಲೆಗಡುಕರಿಂದ ಕೊಲೆಯನ್ನು ಮಾಡಿಸಿಕೊಳ್ಳುತ್ತೀರಿ, ಆದರೆ ಬ್ರಹ್ಮನಿಷ್ಠರ ಒಂದು ಮಾತನ್ನು ಸಹ ನೀವು ಕೇಳಲು ಸಿದ್ಧರಿಲ್ಲ. ಕೊಲೆಗಡುಕರಿಂದ ಕೊಲೆ ಮಾಡಿಸುವಂತೀರಿ, ಆದರೆ ಬ್ರಹ್ಮನಿಷ್ಠರ ಒಂದು ಮಾತು ಕೇಳಕ್ಕೆ ಒಲ್ಲೆಂತೀರಿ. ಕೊಲೆಗಡುಕರಿಂದ ಕೊಲೆ ಮಾಡಿಸ್ಕೊಳ್ಳೋದು ಹೆಂಗ್ರಿ? ಅಣ್ಣತಂಬ್ರಿ ಜಗಳಾಡಿ ಕೊಲೆ ಮಾಡಕ್ಕೆ ಕುಂತಾರಲ್ರಿ. 4-5 ಮಂದಿ ಅಣ್ಣತಂಬ್ರಿ ಇದ್ರಂತ್ರಿ. ಇದ್ದ ಕೂಡಲೇ ಒಂದು 2-3 ಎಕರೆ ಜಮೀನು ಇತ್ತಂತ್ರಿ.
ಅವಾಗ ಮತ್ತು 5-6 ಮಂದಿ ಅಣ್ಣತಮ್ಮರಂದ್ರೆ ಅವ್ರು ಅಷ್ಟರು ಕೂಡಿ ದುಡಿದ್ರಿ ಒಂದು 70-80 ಎಕರೆ ಜಮೀನು ಮಾಡಿದ್ರಂತ. ಆವಾಗ ಜಗಳ ಶುರು ಆತ್ರಿ. ನಾ ಹೆಚ್ಚು ಶ್ರಮ ಪಡ್ತೀನಿ, ನನಗೆ ಹೆಚ್ಚಬೇಕಂತ ಬಡ ಹೊಲದ ದಂಡಿ ಮ್ಯಾಗ ನಿಂತ್ರಂತ. ಒಬ್ಬ ಕೊಡ್ಲಿ ತೊಗೊಂಡಂತ, ಒಬ್ಬ ಕುಡುಗೋಲ್ ತೊಗೊಂಡಂತ. ಒಬ್ರೊಬ್ರು ರುಂಡ ಹಾರಿಸಿದ್ರಂತ. ಒಟ್ಟು ಬಿದ್ದು ಹೊಲ ಎಲ್ಲ ಎಲ್ಲೈತಿ ಅಲ್ಲಿ. ಇವ್ರು ಏನಾದ್ರು ಅಲ್ಲೇ ತೆಗೆದು ಅಲ್ಲೇ ಅವ್ರನ್ನ ಏನು ಮಾಡಿಬಿಡೋದು. ಹೇಳೋ ಉದ್ದೇಶ ಏನು ಅಂತಂದ್ರೆ, ನಾವು ಯಾವುದಕ್ಕಾಗಿ ನಮ್ಮ ಪ್ರಾಣವನ್ನು ಕಳ್ಕೊಂಡ್ವಿ ಅದು ನಮಗೆ ಏನು ಕೊಡ್ತೀವಿ. ಹೊಲಕ್ಕಾಗಿ ನಾವು ಪ್ರಾಣ ಕೊಟ್ವಿ, ಭೂಮಿಗಾಗಿ ನಾವು ಪ್ರಾಣ ಕೊಟ್ವಿ. ಅದಕ್ಕೆ ಮಣ್ಣು ತುಳಿತಿರ್ತೇವೆ ನಾವು. ಅದು ಹೇಳ್ತಿತ್ತಂತ, ನೀ ಎಷ್ಟು ವರ್ಷ ತುಳಿ ಮಣ್ಣು ಹೇಳ್ತಿತ್ತಂತ. ಎಷ್ಟು ವರ್ಷ ತುಳಿ ಒಮ್ಮೆ ನಿನ್ನ ನಾನು ಒಳಗೆ ಎಳ್ಕೊಂಡೆ ಅಂದ್ರೆ ನೀವು ಹಳ್ಳಿ ನಾನು ತುಳಿಯೋಕ್ಕಾಗಂಗಿಲ್ಲ. ಹಂಗೆ ನಿನ್ನ ಒಳಗೆ ಎಳ್ಕೊಂತೀನಿ. ಮತ್ತು ಎಳಿತೈತಿಲ್ರಿ ಮಣ್ಣು, ಅದು ದಿನ ಬೈತಿರ್ತದ್ರಿ. ಅದು ಎಷ್ಟು ತುಳಿತಿ ಮಗನ, ತುಳಿದಿ ಆದ್ರೆ ಜನ್ಮನ ಸಾರ್ಥಕ ಮಾಡ್ಕೊಂತಿರ್ತದ್ರಿ ಅದು ಮಣ್ಣು. ಮತ್ತು ಎದರಲ್ಲಿ ತುಳಿತೇವೆ ನಾವು, ಇದು ಮಣ್ಣ ಅದು ಮಣ್ಣ ಐತಿ. ಎಲ್ಲ ತನುನು ಮಣ್ಣ, ಸಂಸಾರನು ಮಣ್ಣ, ಹೆಂಡತಿ ಮಣ್ಣು, ಗಂಡ ಮಣ್ಣು, ಮಕ್ಕಳ ಮಣ್ಣು, ಹೊಲ ಮಣ್ಣು, ಮನಿ ಮಣ್ಣು. ನಾವೇನು ಸಾಮಾನು ಮನೆಯಾಗ ತಂದಿಟ್ಟೇವೆ ಎಲ್ಲ ಏನದಾವು ಇಟ್ಟು ತೆಗಿಬೋದು. ಮಣ್ಣಿಂದ ಕಾಯ, ಮಣ್ಣಿಂದ ಸಕಲ ವಸ್ತುಗಳೆಲ್ಲ. ಮಣ್ಣು ಬಿಟ್ಟರೆ ಇದಕ್ಕೆ ಆಧಾರ ಇಲ್ಲ. ಅದನ್ನು ವಿಚಾರ ಮಾಡುವಂತ ನಿತ್ಯವೂ ನೀವು ಕೊಲೆಗಡುಕರಿಂದ ಕೊಲೆಯನ್ನು ಮಾಡಿಸಿಕೊಳ್ಳುತ್ತೀರಿ. ಆದರೆ ಬ್ರಹ್ಮನಿಷ್ಠರ ಒಂದು ಮಾತನ್ನು ಸಹ ನೀವು ಕೇಳಲು ಸಿದ್ಧರಿಲ್ಲ. ಬಡದಾಡಂದ್ರೆ ಬಡದಾಡ್ತೀರಿ, ಆದ್ರೆ ಮಹಾತ್ಮರ ಒಂದು ವಾಣಿ ಕೇಳಕ್ಕೆ ನೀವು ಬರುದಿಲ್ಲ. ಲಕ್ಷ್ಯ ಮಾಡೋದಿಲ್ರಿ. ಏನು ಕೇಳಿ ಏನಾಗೋದೈತೆ ಅದನ್ನು. ಅದೆಲ್ಲ ಯಾವಾಗ ಗೌರವಕಾರಿ, ಯಾವಾಗ ಅದೆಲ್ಲ ಮುಪ್ಪಿನಾವಸ್ಥೆ ಒಳಗೆ ಅಂತ. ಮುಂದೆ ಬಿಟ್ಟು ಕುಂದ್ರಿ ಅಂದ್ರೆ ಇದಾಗ್ತತಿ. ಅದಕ್ಕೆ ಹಚ್ಚಬೇಡ್ರಿ. ಅದಕ್ಕೆ ಹಚ್ಚಿದ್ರಿ ಸಮಾಧಿ ಐತಿ. ರತ್ನಾಕರ್ ಬಂದಿಲ್ಲ ಇವತ್ತ. ಶರೀರ ಭಾವವನ್ನು ತೆಗೆದು ಹಾಕಿ ಸದಾ ಬ್ರಹ್ಮ ಚಿಂತನೆಯೇ ನಡೆಯಬೇಕು. ಶರೀರ ಭಾವ ತೆಗೆದು ಹಾಕ್ಬೇಕ್ರಿ, ಆತ್ಮನ ನೆನಪು ಮಾಡಬೇಕು. ನಾವು ಶರೀರ ನೆನಪು ಯಾವಾಗ ಮಾಡಾಕತ್ತೇವಿ ಅವಾಗ ಬಾಳೆದ ನೆನಪ ಮಾಡ್ತಿರ್ತೇವೆ. ಪ್ರಪಂಚದ ನೆನಪದಾಗ ಇರ್ತೀವಿ ನಾವು. ಶರೀರ ನೆನಪು ಯಾವಾಗ ಹಾರಿರ್ತೇವೆ ಅವಾಗ ಇದ್ರ ನೆನಪು ಇರುವುದನ್ನ ಇಲ್ಲ. ಗಾಢವಾದ ನಿದ್ರಿ ಒಳಗೆ ಶರೀರ ನೆನಪು ಎಲ್ಲೈತಿ. ಮತ್ತು ಶರೀರ ನೆನಪಿಲ್ಲ ಅಂದ್ರೆ ಬಾಳೆದ ನೆನಪು ಇಲ್ಲ. ಶರೀರ ಭಾವಕ್ಕೆ ಬಂದ್ವಿ ಎಲ್ಲ ಶುರು ನೋಡ್ರಿ. ಇದ ಮೊಟ್ಟ ಮೊದಲು ದೇವ್ ನಮ್ದು. ಯಾವುದು ಮೊಟ್ಟ ಮೊದಲು ದೇವ್ ಬಡ್ಕೊಂತಂದ್ರೆ ಉಳ್ಕಿದೆಲ್ಲ ಸಣ್ಣ ದೇವ್ಗಳು ಬಡ್ಕೊಳಕ ಶುರುನ. ನಾನು ಶರೀರ ಅಂದ್ಕೊಳ್ಳೆ ಇಲ್ಲಿಗಳ ಮೀಂತಿ, ನನ್ನ ಹೆಂಡತಿ ಎಲ್ಲಿಗಳ, ನನ್ನ ಮಕ್ಳು ಎಲ್ಲಿಗಾರ ಎಲ್ಲ ಬಂತಾರ್ರಿ. ಶರೀರ ಇಲ್ಲಂದ್ರೆ ಬಿದ್ದಿತ್ತಂದ್ರೆ ಆತ್ ಬಾಗಿ ತೆಗೆದಾಗ ನನ್ನ ಗಾಂಡ ಎಲ್ಲಿ ಅದ, ನನಗೆ ಹೆಂಡತಿ ಎಲ್ಲಿ, ನನ್ನ ಮಕ್ಳು ಎಲ್ಲಿ ಕಬರ್ ಇರ್ತತ್ರಿ. ನಾಯಿ ನಿಂತು ಬಾಯಾಗ ಹುಚ್ಚಿ ಹೋಯ್ತಿರು ಗೊತ್ತಾಗಲ್ಲ. ಗೊತ್ತಾಕತಿ. ಎದ್ದಿಂದನ ಎಳ್ನೀರಂತ ಕುಡಿತಿರ್ತಾನ ಅವ್ನು ನಿಂತಿ ಗಂಡಾಗ. ಎದ್ದಿಂದ ಗೊತ್ತಾಕತಿ ಏನಂತ, ಇವು ನಾಯಿ ತೀರ್ತದ ಅಂತ. ಅದಕ್ಕೆ ಇಲ್ಲಿ ಹೇಳ್ತಾರೆ ಅವರು, ಸದಾ ಬ್ರಹ್ಮ ಚಿಂತನೆಯೇ ನಡೆಯಬೇಕು. ನಿದ್ರೆಯಲ್ಲಿ ಅಡಗಿದ್ದು ಎದ್ದ ನಂತರ ಬರುತ್ತದೆ. ಈ ಜನ್ಮದಲ್ಲಿ ಹಿಡದದ್ದು ಮುಂದಿನ ಜನ್ಮದಲ್ಲಿ ಬರುತ್ತದೆ. ನಿದ್ಯಾಗ ಏನು ಇಟ್ಕೊಂಡು ಮನ್ಕೊಂಡಿರ್ತೇವೆ, ಎದ್ದಿಂದ ಅದ ಹೆಂಗೆ ಬರ್ತೈತಿ, ಹಂಗೆ ಏನು ಇಟ್ಕೊಂಡು ಸತ್ತಿರ್ತೀವಿ ಅದ ಗತಿಗೆ ಅನುಸಾರವಾಗಿನ ಜನ್ಮಗಳು ಪ್ರಾಪ್ತಿ ಆಗ್ತವೆ. ಈ ಜನ್ಮದಲ್ಲಿ ಹಿಡಿದದ್ದು ಮುಂದಿನ ಜನ್ಮದಲ್ಲಿ ಬರುತ್ತದೆ. ರಾಗ ದ್ವೇಷಗಳು ಎಲ್ಲರಲ್ಲಿಯೂ ಒಂದೇ ತೆರನಾಗಿದ್ದರೂ ಪ್ರಕಟವಾಗುವಾಗ ಅವುಗಳ ಸ್ಥಿತಿಗತಿಗಳಿಗೆ ಅನುಸಾರವಾಗಿ ಹೆಚ್ಚು ಕಡಿಮೆ ನೋಡ್ರಿ ತೋರಿದಂತಾಗುತ್ತದೆ. ಎಲ್ಲರೊಳಗೂ ಕಾಮದ, ಎಲ್ಲರೊಳಗೂ ಕ್ರೋಧದ, ಎಲ್ಲರೊಳಗೂ ಲೋಭ ಮೋಹ ಮದ ಮತ್ಸರಾದಿಗಳದಾವ. ಆದ್ರೆ ಪ್ರಕಟ ಆಗೋದ್ರೊಳಗೆ ಹೆಚ್ಚು ಕಮ್ಮಿ ಆಕ್ಕವ್ರಿ. ಒಬ್ಬೊಬ್ರು ಇಚ್ಛೆಗಳನ್ನು ತಮ್ಮ ಹಿಡಿತದೊಳಗೆ ಇಟ್ಕೊಂಡಿರ್ತಾರೆ. ಒಂದಿಷ್ಟು ಮಂದಿ ಇಚ್ಛೆಗಳನ್ನು ತಮ್ಮ ಹಿಡಿತದೊಳಗೆ ಇಟ್ಕೊಂಡಿರೋದಿಲ್ಲ. ಮತ್ತು ಒಂದಿಷ್ಟು ಮಂದಿ ಇಚ್ಛೆಗಳನ್ನು ಏನು ಮಾಡ್ತಾರ್ರಿ ಗೌರವಕ್ಕರ ತಿಳಿದವನ್ನೆಲ್ಲ ತೆಗೆದ ಒಗೆದು ಬಿಡ್ತಾರೆ. ಕಾಮ ಸುಟ್ಟ, ಕ್ರೋಧ ಸುಟ್ಟ ಯಾರ ಜ್ಞಾನಿ. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನು ಅವ್ರು ಸುಡ್ತಾರೆ. ನಾವು ಸುಡೋದಿಲ್ಲ. ನಾವು
ಕೊಬ್ಬರಿ ಎಣ್ಣೆ ಹೆಚ್ಚಿ ಮಸಾಜ್ ಮಾಡಿಸ್ತೇವೆ ಅವಕ್ಕೆ. ಇಲ್ಲೇ ಇರ್ರಿ, ನಿಮ್ಮನ್ನು ಬಿಟ್ಟು ನಮಗೆ ಏನೈತಿ? ನೀವ ನಮಗೆ ಆಧಾರ, ನೀವ ನಮಗೆ ಸಂಬಂಧಿಕರು, ಬೀಗರು ಬಿದ್ದರಿದ್ದಂಗೆ ನೀವ ಅಂಥೇಳಿ ನಾವು ಏನು ಮಾಡ್ತೀವಿ? ಪೋಷಣೆ ಮಾಡ್ತೀವಿ, ಪೋಷಣೆ. ನಮ್ಮ ಗುರುಗಳಂತೆ ಒಬ್ಬವ ಸಣ್ಣ ಹುಡುಗ್ರಿ, ಅವ ಶುಗರ್ ಆಗಿತ್ತು ರೀ, ಅವಂಗೆ ಹಾಯ್ ಶುಗರ್ ಆಗಿತ್ತು ಅವ್ಗೆ. ನಮ್ಮ ಗುರುಗಳು ಏನೇನು ತಿಂತಿಪ್ಪ ನೀನು ಆಹಾರ ಅಂತ ಕೇಳಿದ್ರು ಅವಂಗೆ. ನಾವು ಅದೇವ್ರಿ ಏನೇನು ತಿಂತಿಪ್ಪ ಅಂತ ಕೇಳಿದ್ರಿ. ಅವ್ರ ಮಗಲ್ದವ್ರು ಏನು ಹೇಳಿದ್ರು? ತಿಂತಾನ್ರಿ, ಸಿಹಿ ತಿಂತಾನ್ರಿ, ತಿನ್ಬೇಡ ಅಂದ್ರೆ ಬಿಡಿ. ಏನು ಸಿಹಿ ಒಳಗೆ ಯಾವ ತಿಂಗೆ ಇಷ್ಟ? ಶಿರಾರಿ ಅಂತ ತಗೋ. ಶಿರಾದಾಗ ಏನು ಹಾಕಿ ಮಾಡಿರ್ತಾರೆ ಫಸ್ಟ್ ಪೈಲೆ? ಸಜ್ಜಕಂದ್ರೆ ಬೆಲ್ಲನ ರೀ ಹಾಕ್ತಾರೆ. ಶಿರಾ ಅಂದ್ರೆ ಸಾಕ್ತಿರ್ರಿ. ಹಾಯ್ ಶುಗರ್ ಐತ್ರಿ ಅವಂಗ. ಅವ್ರ ಗುರುಗಳು ಹೇಳಿದರು, ಇಲ್ಲಪ್ಪ ನೀನು ಶುಗರ್ ಬಿಡಬೇಕು, ಬಿಟ್ಟೆ ಅಂದ್ರೆ ಮಾತ್ರ ನೀವು ಉಳಿತೀಲಿಕ್ಕಂದ್ರೆ ನೀವು ಸಾಯ್ತಿ. ನಾ ಸಾಯವಲ್ರಿ, ನಾ ಮಾತ್ರ ಶಿರಾ ಬಿಡೋದಿಲ್ಲ ನೋಡ್ರಿ. ಸಾಯ್ತೆ ಅಂತಂದ್ರು ಶಿರಾ ಬಿಡುವದು ನೋಡ್ರಿ. ಎಷ್ಟು ಅದನ್ನು ಗಟ್ಟಿಯರು ಹಿಡ್ಕೊಂಡು ಅದು ಇಲ್ದನ ಬದುಕಂಗಿಲ್ರಿ ಅಂತನವ ಸರು ಹೇಳಿದ್ರು. ಹಂಗಾರ ರೆಡಿ ಆಗಿನಿ ಅಂತ ಹೇಳಿದ್ರಿ. ಅದಕ್ಕೆ ಟಿಕೆಟ್ ತೆಗ್ಸಕ ಪ್ರಾಣ ಬಿಡಕ್ಕೆ ತಯಾರಾಗಪ್ಪ ನೀನು ಶಿರಾ ಬಿಡಕ್ಕೆ ತಯಾರಾದಿ ಉಳಿತಿ. ನಾ ಶಿರಾ ಬಿಡಕ್ಕೆ ತಯಾರಾಗೋದಿಲ್ಲ ಅಂತಂದ್ರೆ ಮುಂದಿನ ತಯಾರಾಗಿನಿ. ಅದಕ್ಕೆ ಪ್ರಾಣ ಬಿಡಕ್ಕೆ ಒಂದಿಷ್ಟು ನೋಡೋಣ. ನಾ ಸೆರೆ ಬಿಡಕ್ಕೆ ತಯಾರಿಲ್ರಿ ಅಂತಂದ್ರೆ ಏನಿಲ್ಲ, ಸೆರೆ ಬಿಡೋದಿಲ್ಲ, ಹೋದಿಲ್ಲ, ಪ್ರಾಣ ಬಿಡಕ್ಕೆ ನೀನು ಏನಾಗ ತಯಾರಾಗಿ. ಅದಕ್ಕೆ ಕಾಮ ಏನು ಮಾಡ್ತದ ನಮ್ಮನ್ನಂದ್ರೆ ನಮ್ಮ ಜನ್ಮವನ್ನು ಆಹುತಿ ತಗೋತದ, ನಮ್ಮ ಶಾಂತಿಯನ್ನು ಆಹುತಿ ಜನ್ಮ ತಗೋವಲ್ದಕ್ರಿ, ಶರೀರ ತಗೊಂಡ್ರೆ ತಗೋವಲ್ದಕ್ರಿ, ಮನಸ್ಸಿನ ನೆಮ್ಮದಿ ಉಳಿಸ್ತತನ. ಈ ಶೆರೆ ಕುಡಿತಿರ್ತಾನಲ್ರಿ, ಕಿಸೆದಾಗ ರೊಕ್ಕ ಇರಲಿಲ್ಲ, ಏನು ಮಾಡ್ತಾನ? ಒಬ್ಬವಾಗ ಸರ್ಕಾರಿ ನೌಕರಿ ಐತ್ರಿ, ಬಂದ ನನ್ನ ಅಂತ್ಯಕವ, ನನಗೈತೇನ್ರಿ ಸರ್ಕಾರಿ ನೌಕರಿ? ಇಲ್ಲ, ನಾನು ಕೇಳಕತ್ತಾನ 500 ರೂಪಾಯಿ ಕೊಡಂತ. ಯಾರನ್ನ ನಾ ಅವ್ನು ಕೇಳ್ಬೇಕು, ನಾನು ಅವ್ನು ಕೇಳ್ಬೇಕ್ರಿ? ಹಂಗರೇ ಮಾಡಿಕೊಡಂತ. ಹ್ಯಾಂಗೆ ಮಾಡಿಕೊಡ್ಲೆ? ಹಂಗೆ ಕೊಡ್ಲೆ. ನಾನು 10 ಪೈಸೆ ಖರ್ಚು ಮಾಡೋದಿಲ್ಲ, ಊಟ ಮಾಡ್ತೀನಿ, ಆಶ್ರಮದಾಗ ಬರ್ತೀನಿ, ಧ್ಯಾನ ಮಾಡ್ಕೊಂಡು ನನಗೆ ಅಂತ್ಯಕ್ಕೆ ರೊಕ್ಕಿಲ್ಲ, ನನಗೆ ಕೊಡೋದಿಲ್ಲ ಮನೆಯಾಗಂತೆ. ಹಿಂಗೆ ಹಂಗರೇ ಮಾಡಿ ಕೊಡಿಸು ತಗೋ. ನನಗೆ ಕೊಡೋದಿಲ್ಲ ಅಂತೀನಿ, ನಿನಗೆ ಹೆಂಗೆ ಕೊಡಿಸಿಲ್ಲ? ಇಷ್ಟು ಮಜಾ ಆಯ್ತು. ನೌಕರಿ ಇದ್ರು ಕುಡಿದು 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 ಶರೀರ ಹಾಳ್ರಿ. ಆಮ್ಯಾಗ ಇಲ್ಲದವ್ರ ಅಂತ್ಯಕ್ಕೆ ಸತಿ ಕೇಳಕ್ಕೆ ಹಸ್ತತಿ. ಶಾಂತಿ ಐತಿ ಅಂತೀರಿ ನಮ್ಗೆ? ನೌಕರಿ ಇದ್ರಿ ಶಾಂತಿ ಐತೆ, ಪಗಾರ ಇದ್ರಿ ಶಾಂತಿ ಐತೆ. ಏನಿದ್ರು ಸಾಲವಲ್ದ್ರಿ. ಯಾಕೆ ಸಾಲವಲ್ದ್ರಿ? ಒಳಗೆ ಕಾಮಣ್ಣದನಲ್ಲ, ಅದೇನು ಮಾಡಕತ್ತೈತಿ? ಯಾಚನೆ ಮಾಡ್ಸಕತ್ತೈತಿ. ಎಲ್ಲಾರನ್ನೂ ಒಬ್ಬೊಬ್ರು ಕಾಲು ಬಿದ್ದು ಬಿಡ್ತಾರ್ರಿ, ಅಳ್ತಾರ್ರಿ ಕೊಡ್ಲಿಲ್ಲ ಅಂದ್ರೆ. ಅದು ಕುಡಿಬೇಕು. ನಾ ಹೆಂಗರೆ ಮಾಡಿ ಅವ್ರ ಕಾಲಿಗೆ ಬಿದ್ದರೆ ಅವ್ರನ್ನ ಪೀಡಿಸರೆ ಕಾಡಿಸರೆ ರೊಕ್ಕ ತಗೊಂಡು ಹೋಗಿ ಕುಡಿಬೇಕು, ನನಗೆ ತೃಪ್ತಿ ಆಕತಿ ಅಂದ್ರೆ ಅಂತ ಹಿಂಗಿರ್ತದೆ. ಒಬ್ಬವ ಬಂದಿದ್ದನ್ರಿ ನಮ್ಮ ಊರೊಳಗೆ, ಅವ್ನು ನಿಮಗೂ ಗೊತ್ತಿರ್ಬೇಕು. ಅಕ್ಕಿ ಇಸ್ಕೊತಿದ್ದವ, ಮಠಕ್ಕೆ ಹೋಯ್ತೀನಿ ಯಾವುದೋ ಇದಕ್ಕೆ. ಇಂಚಗೇರಿ ಮಠದ ಹೆಸರು ಹೇಳಿದ್ದೀನಿ ಅವ. ಪ್ರಸಾದ ಕ್ರಿಯೆಯಲ್ಲಿ ನಾವು ಕೂಡಿಸಿ ಒಯ್ತೇವ್ರಿ ಅಂತ. ಮುಂದೆ ಗೊತ್ತಾತವ ಯಾವ ಮಠಕ್ಕೆ ಹೋಗ್ತಾನಂತ. ಅವಷ್ಟು ಮಾರವ್ರಿ, ಅಕ್ಕಿ ಮಾರಿ ಶರೀರದ ಅಂಗಡಿಗೆ ಹೋಗವ. ಕಡಿ ಕಟ್ಟು ಆಮ್ಯಾಗ ಕೊಡೋದ ಬಿಟ್ರು ನೋಡ್ರಿ. ಅದು ಮಠದ ಹೆಸರು ಹೇಳಿ ನಾ ಅಕ್ಕಿ ತಗೊಂಡು ಕುಡಿದು ಸುಖ ಹೊಂದ್ಬೇಕು ಅಂದ್ರೆ ಕಾಮನೆಗಳು ನಮ್ಮನ್ನು ಏನು ಮಾಡ್ತಾವ? ನಮ್ಮ ಮತಿಯನ್ನು ನಮ್ಮ ಹಿಡಿತದೊಳಗೆ ಇಟ್ಕೊಂತಾವ, ಶಾಂತಿಯನ್ನು ಕಸ್ಕೊಂಡ್ಬಿಡ್ತಾವ. ಅದಕ್ಕೆ ಈ ಕಾಮನೆಯನ್ನು ಏನು ಮಾಡ್ಬೇಕು ನಾವು? ಸುಟ್ಟ ಹಾಕ್ಬೇಕ್ರಿ. ಮತ್ತೆ ಇದನ್ನ ಹೆಂಗೆ ಸುಡುದ್ರಿ? ಕಟ್ಟಿಗೆ ತರ್ಬೇಕು ಚಲೋ, ಒಂದಿಷ್ಟು ಅಡ್ಡೆದಾಗ ಹೋಗಿ ಕಟ್ಟಿಗೆ ತೊಗೊಂಡ್ಬಂದು ಉರಿ ಹಚ್ಚಿ ದಾಂಗ್ 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 ಸುಟ್ಟು ಬಿಡುದು. ಹೆಂಗೆ ಸುಡುದ್ರಿ ಅದನ್ನು? ಇವ್ರು ಕಾಮಣ್ಣ ಸುಡ್ತಾರಲ್ರಿ ಹುಳಿವ್ನಿ. ಆತ್ಮಾನಂದ್ರ ಅಂತಾರ, ಕಾಮಣ್ಣ ಸುಡ್ತಿರೋ ಕಟ್ಟಿಗೆ ಸುಡ್ತಿರೋ? ಕಾಮ ಎಲ್ರಿ? ಅನಂಗ ಅಂತಾರ್ರಿ. ಇಚ್ಛೆಗೆ ಬಯಕೆಗೆ ಅನಂಗ ಅಂತಾರ. ಕಣ್ಣಿಗೆ ಕಾಣೋದಿಲ್ಲವ, ಇಚ್ಛೆ ಕಾಣ್ತತ್ರಿ. ನನಗೀಗ ನೋಡ್ರಿ, ಕೆರೆ ಕುಡಿಬೇಕು ಅನಿಸಿದೆ ಅಂದ್ರೆ ಆ ಕುಡಿಬೇಕು ಅನಿಸ್ತಕ್ಕಂಥ ಭಾವ ಹೆಂಗೈತಿ, ಆಕಾರ ಕಾಣ್ತದ ಅನ್ನೋದು. ರೂಪ ಇರೋದಿಲ್ಲ ಅದಕ್ಕೆ.
ರೂಪ ಇಲ್ಲ, ಅದು ಕಣ್ಣಿಗೆ ಕಾಣೋದಿಲ್ಲ, ಆದರೂ ನಮ್ಮನ್ನ ಎಷ್ಟು ಕಾಡೋದು ಬಿಡುದಿಲ್ಲ, ಇದು ಜಿಗದಾಡಿಸ್ತತಿ. ಅದಕ್ಕೆ ಬಿಡಬೇಕು ಬಲು ಹಿಂದೆ ಬರಿದೆ ತನ್ನಿರವನು ಕೆಡಿಸುವ ಕಾಮವಿದನು ಕಂಡ ಯೋಗಿ. ಆ ಕಾಮ ಇಚ್ಛೆ ಅದು ನಮ್ಮನ್ನು ಎಂಥ ಸ್ಥಿತಿಗೆ ಒಯ್ದೈತಿ ಹೇಳ್ಕೊಡುದಿಲ್ಲ. ಒಂದು ಸರ್ವಜ್ಞ ಮಹಾಕವಿ ಒಂದು ವಚನದಲ್ಲಿ ಹೇಳ್ತಾನೆ, ಬೆಣ್ಣಿ ಬೆಂಕಿಯ ನಡುವೆ ತಣ್ಣಗಿರಬಲ್ಲುದೇ. ಬೆಣ್ಣಿ ಬೆಂಕಿ ನಡುಕಿಟ್ರೆ ಸುತ್ತಾರದ ಬೆಂಕಿ ಹಾಕುದ್ರಿ, ನಡಕ್ಕೆ ಬೆಣ್ಣಿ ಇಟ್ಬಿಡುದು. ಅದು ಸುಮ್ಮನೆ ಹಂಗ ಇರ್ತತಾನ, ಅದ ಹಂಗೆ ಬೆಣ್ಣಿ ಇರ್ಬೇಕು, ಹಂಗ ಇರ್ತತಾನ. ಬೆಣ್ಣಿ ಬೆಂಕಿಯ ನಡುವೆ ತಣ್ಣಗಿರಬಲ್ಲುದೇ, ಎಣ್ಣಿದ್ದ ಮನೆಗೆ ಎಡತಾಕಿ ಶಿವಯೋಗಿ ಮಣ್ಣು ಪಾಲಾದ ಸರ್ವಜ್ಞ. ನೀವಲ್ರಿ ನೋಡಿ, ಶಿವಯೋಗಿ ಯಾರಂದ್ರ ಈ ಇವ್ರಿರ್ತಾರಲ್ಲ, ಯೋಗಿಗಳು ಮಠ ಸ್ವಾಮಿಗಳು ಯಾರ ಆಗಿಲ್ರಿ ಒಟ್ಟು. ನಾ ಇಲ್ರಿ ಪರಿಶುದ್ಧದೇನೆ ಅಂತ ಆ ಬೆಂಕಿ ಅಂತ ಬೆಣ್ಣಿ ಕುಂತೆ ಅಂದ್ರೆ ಅಂಕರ್ ಖಗರ್ ಕಂಗಾಟ. ಅದಕ್ಕೆ ಆ ವಿಷಯಗಳಿಂದ ನಾವು ಏನು ಮಾಡ್ಬೇಕು, ದೂರ ಇರುವುದನ್ನ ಕಲಿಬೇಕು ಅಂತ. ವಿಷಯ ವರ್ಜ್ಯ ಮಾಡಬೇಕು, ಸ್ಥಾನ ಪ್ರತ್ಯಾಹಾರ, ವಸ್ತು ಪ್ರತ್ಯಾಹಾರ, ಅದರಿಂದ ದೂರ ಇರುವುದನ್ನ ಕಲಿಬೇಕು. ಕಂಡ್ರೂ ಸಹಿತ, ಸ್ತ್ರೀಯರನ್ನ ಕಂಡ್ರೂ ಸಹಿತ ತಾಯಿ ಅಂತ, ತಂಗಿ ಅಂತ, ಮತ್ತು ಅಮ್ಮಂತ, ಅಕ್ಕಂತ ಹಿಂಗೆ ಭಾವ ಮಾಡೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ದೋಷ ಭಾವ ಏನಿರ್ತದಲ್ಲ ಕಡಿಮೆ ಆಕೋತ ಹೋಗ್ತದೆ. ಹಿಂಗೆಲ್ಲ ಥರದ್ರಿ ಇದು. ಕಾಮ ಅಂತ ಅಷ್ಟೇ ಅಲ್ಲ, ಕ್ರೋಧ ಇದ ಮೊದಲು ಕ್ಯಾಪ್ಟನ್ ಇವ. ಇವ ಕಾಮ ಐತೆ ಅಂದ್ಕೊಳ್ಳಿ, ಅದ್ರ ಹಿಂದೆ ಕ್ರೋಧ. ಕಾಮದ ಮುಂದೆ ಕ್ರೋಧ, ಹಿಂದೆ ಕ್ರೋಧದಿಂದ ಲೋಭ, ಮೋಹ, ಮದ, ಮತ್ಸರಗಳು ಬಂದ ಬಿಡ್ತಾವ. ಅವ ಕ್ಯಾಪ್ಟನ್ ಬಂದಿಲ್ಲ, 6 ಮಂದಿ ಗೆಳೆಯರ ಹಿಂದ ಬಂದ ಬಿಡ್ತಾರ ಜೋಡವ್ರು. ಹರಿ ಅಂದ್ರೆ ವೈರಿ, ಷಡ್ ಅಂದ್ರೆ 6, ಹರಿ ಷಡ್ 6 ವೈರಿಗಳ ಸಮೂಹ ವರ್ಗ, ಹರಿ ಷಡ್ ವರ್ಗ. ಯಾಕೆ ಹೇಳ್ಯಾರ? ಹರಿ ಅಂದ್ರೆ ವೈರಿ, ಷಡ್ ಅಂದ್ರೆ 6, ವರ್ಗ ಅಂದ್ರೆ ಗುಂಪು. 6 ವೈರಿಗಳ ಗುಂಪು ಎಲ್ಲೈತಿ? ನಮ್ಮೊಳಗೆ. ನಾವೇನಂತೇವೆ? ಹೊರಗೆ ವೈರಿಗಳದಾರ ಅಂತ. ನಿನ್ನೊಳಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳು ಎಲ್ಲಿ ತನಕ ಇರ್ತಾವ, ಈ ಜಗತ್ತಿನೊಳಗೆ ಎಲ್ಲಾರು ನಿನಗೆ ವೈರಿಗಳ. ಒಳಗಿರ್ತಕ್ಕಂಥ 6 ವೈರಿಗಳನ್ನು ಕೊಲ್ಲು, ಈ ಜಗತ್ತಿನೊಳಗೆ ನಿನಗೊಬ್ರು ವೈರಿಗಳ ಇಲ್ಲ. ಎಲ್ಲಾರು ನಿನಗೇನಾಗಿಬಿಡ್ತಾರ? ಮಿತ್ರರಾಗಿಬಿಡ್ತಾರೆ. ಮಹಾತ್ಮರಿಗೆ ಎಲ್ಲರೂ ಮಿತ್ರಕ್ಕರಿಲ್ಲ. ಅವ್ರು ನೋಡ್ರಿ ಯಾರನ್ನು ದ್ವೇಷ ಭಾವನೆಯಿಂದ ನೋಡೋದನೇ ಇಲ್ಲ. ದುರ್ಯೋಧನಗೆ ನೀವು ಎಷ್ಟೇ ಪ್ರೇಮದಿಂದ ಮಾತಾಡ್ರೆ ಅವ್ನು ವಿಷನ ಕಕ್ತಿದ್ದ. ಅದ ಧರ್ಮರಾಜಾಗೆ ನೀವು ಎಷ್ಟೇ ಕೆಟ್ಟ ಮಾಡ್ರಿ ಅವ ಪ್ರೇಮನ ಸೂಸ್ತಾ ಇದ್ದ. ಧರ್ಮರಾಯನ ಸ್ವಭಾವ ಎಂಥದ್ದು, ದುರ್ಯೋಧನನ ಸ್ವಭಾವ ಎಂಥದ್ದು. ಕರ್ಣ ದುಷ್ಟಗೆ ಬೆಂಬಲ ಕೊಟ್ಟ, ಕೃಷ್ಣ ಅಲ್ಲೇ ಮುಖ್ಯ 2 ಪಾತ್ರಗಳು ಬರ್ತಾವ್ರಿ ಮಹಾಭಾರತದೊಳಗೆ. ಅಲ್ಲೇ ಕರ್ಣ ಬೆಂಬಲ ಕೊಟ್ಟವ. ಯಾರಿಗೆ ಕೊಟ್ಟವ? ದುಷ್ಟನಿಗೆ ಬೆಂಬಲ ಕೊಟ್ಟ. ಇಲ್ಲೇ ಕೃಷ್ಣ ನೋಡ್ರಿ, ಅವನ ಸ್ನೇಹಿತ, ಇವನ ಸ್ನೇಹಿತ. ಅರ್ಜುನನ ಸ್ನೇಹಿತ ಕೃಷ್ಣ, ದುರ್ಯೋಧನನ ಸ್ನೇಹಿತ ಕರ್ಣ. ಇಬ್ರು ಶೂರ, ಕರ್ಣೂ ಶೂರ, ಕೃಷ್ಣನೂ ಶೂರ. ಆದರೂ ಕರ್ಣಂದು ಏನೂ ನಡೀಲಿಲ್ಲ. ಯಾಕೆ? ಅಧರ್ಮದಿಂದ ಪತನ ಹೊಂದಿದವ. ಇಲ್ಲೇ ಕೃಷ್ಣನಂತ್ಯಕ್ಕೆ, ಅರ್ಜುನನಂತ್ಯಕ್ಕೆ ಏನೈತಿ? ಧರ್ಮ ಐತಿ. ಧರ್ಮ ಮಾರ್ಗದೊಳಗೆ ನಾವು ನಡ್ಕೊಂತ ಹೊಂಟಿವಿ ಅಂದ್ರೆ ನೋಡ್ರಿ, ಆ ಧರ್ಮದ ಶಕ್ತಿಯಿಂದ ಏನಾಕತಿ, ನಮ್ಮಲ್ಲಿರ್ತಕ್ಕಂಥ ದುರ್ಯೋಧನ ಅಂದ್ರೆ ಅವ ಹೊರಗಲ್ಲವ, ದುಷ್ಟ ಐತಲ್ಲ, ಬುದ್ಧಿ ಐತಲ್ಲ ನಮ್ಮೊಳಗೆ, ಆ ದುಷ್ಟ ಬುದ್ಧಿ ರೀ. ಆ ದುಷ್ಟ ಬುದ್ಧಿಗೆ ಇನ್ನೊಂದು ಬುದ್ಧಿ ಇರ್ತೈತ್ರಿ, ಚಲೋ ಬುದ್ಧಿ, ಅದು ಪ್ರೇರಣೆ ಕೊಡ್ತಿರ್ತತಿ. ಅದು ಹೆಂಗೆ ಹೇಳಿ ನಿಮ್ಗೆ? ಅದು ಹೆಂಗೆ ಹೇಳೇನ? ದುಷ್ಟ ಬುದ್ಧಿಗೊಂದು ಚಲೋ ಬುದ್ಧಿ ಪ್ರೇರಣೆ ಕೊಡ್ತಿರ್ತತಿ. ಕರ್ಣನ ಗತೆ ಹೆಂಗ ಅಂತಂದ್ರೆ, ಈಗ ನೋಡ್ರಿ, ಒಬ್ಬ ಸೈಂಟಿಸ್ಟ್ ಇರ್ತಾನ ಅಥವಾ ಒಬ್ಬ ಚಲೋ ವಿಜ್ಞಾನಿ ಇರ್ತಾನ. ಅವ ಏನೇನೋ ಶೋಧನೆ ಮಾಡ್ತಾನ್ರಿ. ಅವನ ಮನಸ್ಸಿನೊಳಗೊಂದು ಇದನ್ನು ನಾ ಯಾಕೆ ಕೆಟ್ಟ ಕಾರ್ಯಕ್ಕೆ ಉಪಯೋಗಿಸ್ಬಾರ್ದು ಅಂತ ವಿಚಾರ ಮಾಡಿನಂದ್ರೆ, ಅಕಸ್ಮಾತ್ ಒಂದು ಒಳ್ಳೆಯ ಬುದ್ಧಿ ಐತಿ, ಅದನ್ನು ಒಳ್ಳೆ ಕಡೆ ತಿರುಗಿಸಲಾರ್ದ ಆ ಬುದ್ಧಿಯನ್ನು ಕೆಟ್ಟದಕ್ಕೂ ಬಳಕೆ ಮಾಡಿಬಿಟ್ನಂದ್ರೆ, ಬುದ್ಧಿ ಏನು ಚಲೋದನ ಅದ, ಆ ಬುದ್ಧಿ ಎದರ ಕಡೆ ಹೋಗತಿ ಅದಕ್ಕೆ ಬೆಂಬಲ ಕೊಡ್ತದೆ. ಆ ಬುದ್ಧಿ ಏನು ಮಾಡ್ತದ್ರಿ, ಆತಂಕಕಾರಿ ಕ್ರಿಯೆಯೊಳಗೆ ತೊಡಗಿಸ್ತಿ ಅಂತಂದ್ರೆ ಅವ ಏನಕ್ಕನ್ರಿ,
ಸರ್ವನಾಶ ಆಗಿಬಿಡ್ತಾನೆ. ಬುದ್ಧಿಯನ್ನು ಚಲೋ ಇಲ್ಲ, ಬುದ್ಧಿ ಇರ್ಬೇಕಂತಾರೆ. ಏನು ಶಾಣೆ ಅದನ್ರಿ ಹುಡುಗ ಅಂತಿರ್ತಾರೆ. ಎದ್ರಾಗದಾನವ, ಎದ್ರಾಗದಾನ? ದುಷ್ಟ್ರೊಳಗಿದ್ರೆ ಏನು ಮಾಡಿದ್ರಿ ಶಾಣೆತನ? ಇದ್ರಾಗಿರ್ಬೇಕಲ್ಲ ಶಾಣೆತನ, ಅಧ್ಯಾತ್ಮದೊಳಗಿರ್ಬೇಕಲ್ಲ ಶಾಣೆತನ. ಈ ಜಗತ್ತಿನೊಳಗ್ರಿ ಶಾಣ್ಯಾರು ಏನದಾರಲ್ಲ ಅವರಿಂದ ನಮ್ಮ ಸಮಾಜಕ್ಕೆ ಎಷ್ಟು ಹಾನಿ ಐತ್ರಿ. ಶಾಣೆ ಇಲ್ದವ್ರಕ್ಕಿಂತ ಶಾಣ್ಯರಿಂದ ಹೆಚ್ಚು ಹಾನಿ ಐತಿ. ಶಾಣೆತನ ಇರ್ಬೇಕು, ಆದ್ರೆ ಅದ್ರೊಳಗೆ ವಿಷ ಬೆರ್ತಿರ್ಬಾರ್ದು, ಅದ್ರೊಳಗೆ ದುಷ್ಟತನ ಬೆರ್ತಿರ್ಬಾರ್ದು. ದುಷ್ಟತನ ಬೆರಿತಂದ್ರಿ ಈ ನೌಕರಿ ಐತಿ, ಎಲ್ಲ ಐತಿ, ಕುಡಿತಾನ, ಹೋಗಿ ಆಕ್ಸಿಡೆಂಟ್ ಆಗಿ ಬೀಳ್ತಾನ ಅಂದ್ರೆ ಕೆಟ್ಟನ ರೀ. ಚಲೋ ಆತ ನಮ್ಗೆ? ಹಾಂ ಏನು ನನ್ನ ಕೈಯಾಗ ರೊಕ್ಕ ಅದ, ನಾ ಏನು ಬೇಕಾದ್ ಮಾಡಿ ಮಾಡಂಗಾರ ನಾಳೆಲ್ಲ ಬಿಮಾರ್ ಹೋಗ್ಕೊಳ್ದು ಬರ್ತೈತಿ. ಅದಕ್ಕೆ ಇದೆಲ್ಲ ನಮಗೆ ಏನು ಕಾರಣಕತಿ? ಕಾಮ, ಇಚ್ಛೆ, ಬೈಕ್ ಇವೆಲ್ಲ ಎದಕ್ಕೆ ಕಾರಣಕ್ಕವ್ರಿ? ನಮ್ಮ ದುಃಖಕ್ಕೆ ಕಾರಣ. ಅದನ್ನೇ ಹಾಂ ಅದು ಒಳಗೆ ಕುಂದಿರ್ತಲ್ರಿ. ಆ ಸಂಸ್ಕಾರ ನಾಶ ಮಾಡ್ಬೇಕು. ಯಾರು ನಾಶ ಮಾಡ್ಬೇಕು ಅದನ್ನ? ಯಾರಿಗಾರ ಪಗಾರ ಹಚ್ಚಿ ಬಿಡುದು, ಅವ್ರು ತೆಗೆದು ಹೋಗಿತಾರೆ. ನಮ್ದು ನಾವ ತಕ್ಕೋಬೇಕ್ರಿ. ರೊಕ್ಕ ಭಾಳ ಐತೆ ಅಂತ ದಿಮಾಗ್ ತೋರ್ಸಿರ ಯಾರಿಗಾರ ಹತ್ತಾಕ್ ಕೊಡ್ತಾನೆ ಪಗಾರ ಕೊಟ್ಟು? ಬರೋದಿಲ್ಲ ನೋಡ್ರಿ. ನಿದ್ರೆಯಲ್ಲಿ ಅಡಗಿದ್ದು ನಂತರ ಬರುತ್ತದೆ, ಈ ಜನ್ಮದಲ್ಲಿ ಹಿಡಿದದ್ದು ಮುಂದಿನ ಜನ್ಮಕ್ಕೆ ಬರುತ್ತದೆ. ರಾಗ ದ್ವೇಷಗಳು ಎಲ್ಲೆಲ್ಲಿಯೂ ಒಂದೇ ತೆರನಾಗಿದ್ದರು ಪ್ರಕಟವಾಗುವಾಗ ಅವುಗಳ ಸ್ಥಿತಿಗನುಗುಣವಾಗಿ ಅನುಸಾರವಾಗಿ ಹೆಚ್ಚು ಕಡಿಮೆ ತೋರಿದಂತಾಗುತ್ತವೆ. ಹೆಚ್ಚು ಕಡಿಮೆ ಏನಕ್ಕವು? ತೋರಿದಂಗೆ. ಒಬ್ಬೊಬ್ಬರಲ್ಲಿ ಹೆಚ್ಚು ಪ್ರಕಟ ಆಕ್ಕವು. ದುರ್ಯೋಧನನಲ್ಲಿ ಹೆಚ್ಚು ಪ್ರಕಟ ಆಯ್ತು, ಇನ್ನೊಂದಿಷ್ಟು ಜನರಲ್ಲಿ ಕಡಿಮೆ ಪ್ರಕಟ ಆಕ್ಕವು. ಒಬ್ಬೊಬ್ಬರಲ್ಲಿ ಪ್ರಕಟ ಆಗೋದನೇ ಇಲ್ಲ, ಒಬ್ಬೊಬ್ಬರಲ್ಲಿ ಅವ್ರು ನಾಶ ಆಗಲ್ಪಟ್ರು. ಅದಕ್ಕೆ ಅವು ಈಟ ಇರಲಿ, ದೊಡ್ಡ ಇರಲಿ, ಭಾಳ ದೊಡ್ಡ ಇರಲಿ, ಅವನ್ನ ಏನು ಮಾಡ್ಬೇಕು? ಒಟ್ಟು ನಾಶ ಮಾಡೋಕೆ ಪ್ರಯತ್ನ ಮಾಡಬೇಕು. ಎಲ್ಲಿ ತನಕ ನಾವು ಅರಿಷಡ್ ವರ್ಗಗಳನ್ನು ನಾಶ ಮಾಡ್ಕೊಳ್ಳೋದಿಲ್ಲ, ಅಲ್ಲಿ ತನಕ ನಮಗೆ ಸುಖ ಸಿಗಕ್ಕೆ ಸಾಧ್ಯತೆ ಅಂತೀರನು ಇಲ್ಲ.